ಲಂಕೇಶರು ಅಕಸ್ಮಾತ್ ಈಗಿನ ಪರಿಸ್ಥಿತಿಯಲ್ಲಿ ಇದ್ದಿದ್ರೆ ನನಗೆ ಸಾಸಿವೆ ಸಾವಿಲ್ಲದ ಸಾಸಿವೆ ಮನೆಯಲ್ಲಿ ತಗೊಂಡು ಬಾ ಅನ್ನೋ ಥರದಲ್ಲಿ ಈಗಿನ ಪ್ರಪಂಚದಲ್ಲಿ ಈಗ ಸಿಡಿ ಇಲ್ಲದ ರಾಜಕಾರಣಿ, ಸಿಡಿ ಇಲ್ಲದ ಮಠಾಧೀಶರುಗಳು, ಸಿಡಿ ಇಲ್ಲದ ಮಂತ್ರಿಗಳನ್ನು ತನ್ನಿ ಅಂತಂದರೆ ಯಾಕೆ ಸಾಧ್ಯ ಇಲ್ವೋ ಈ ಪರಿಸ್ಥಿತಿನಲ್ಲಿ ನಾವು ಈ ಬದುಕಿನಲ್ಲಿ ಬದುಕ್ತಾ ಇದ್ದೀವಿ. ನನಗೆ ನನ್ನ ಸಿನಿಮಾಗಳು ಶುರುವಾಗೋದಕ್ಕಿಂತ ಮುಂಚೆ ನನಗೆ ಲಂಕೇಶ್ವರದಿಂದ ನಾನು ಈಗ ಬೆಂಗಳೂರಿಗೆ ಬಂದಿರೋದು, ನಾನು ನಿಂತಿರೋದು ನನಗೆ 70 ವರ್ಷ. ಲಂಕೇಶ್ವರನ ಪರಿಚಯ ಆದಾಗ ನನಗೆ 18 ವರ್ಷ. 18 ವರ್ಷದನಿಗೆ ಏನು ಅಂತಂದರೆ ನಾನು ಶಿವಮೊಗ್ಗದಲ್ಲಿ ಇದಾಯಿತು 73, 74, 75 ಈ ಥರದಲ್ಲಿ. ಅವಾಗ ಅವರು ತುಂಬ ಕಷ್ಟದಲ್ಲಿದ್ದರು. ಆವಾಗ ನಾನು ಅಲ್ಲಿ ಶಿವಮೊಗ್ಗದಲ್ಲೇ ಇದ್ದು ಮೈಸೂರಲ್ಲಿ ಶಿವಮೊಗ್ಗದಲ್ಲಿ ಒಂದು ಹೆಜ್ಜೆ ಆಗ್ತಾಯಿದ್ದೆ. ಆ ಸಮಯದಲ್ಲಿ ಅವರೊಂದು ಮನೆ ಇತ್ತು ಅವ್ರದ್ದು ದುರ್ಗಿಗುಡಿನಲ್ಲಿರೋ ಮನೆನ 2 ಅಣ್ಣ ತಮ್ಮಂದಿರದು ಮನೆ ಮಾರಲಿಕ್ಕೆ ಹೊರಟರು. ಮನೆ ಮಾರುವಾಗ ನಾನು ಅವಾಗ ಬಂದಾಗೆಲ್ಲ ಪರಿಚಯವಾಗ್ತಿತ್ತು. ಆಮೇಲೆ ನನಗೊಂದು ಆಸೆ ಇತ್ತು, ನಾನು ದೊಡ್ಡಕ್ಕೆ ಥರ ಅದಕ್ಕೆ ಕಾಣ್ತಿದ್ದೆ ಉದ್ದಕ್ಕೆ, ಆದ್ರೂ ರಾಜೇಶ್ ಖನ್ನನ್ ಥರ ಆಗಬೇಕು ಅಂತಂದು. ಅವ್ರು ಫಸ್ಟು ನೀನು ಇದನ್ನೆಲ್ಲ ಕಲ್ತ್ಕೊ ಓದು, ಆಮೇಲೆ ನೋಡೋಣ ಅಂತ. ನಂತರ ಅವರು ಸಿನಿಮಾ ಅವ್ರದ್ದೇ ನಾಟಕ ಕ್ರಾಂತಿ ನಾಟಕ ಪಟ್ಟಾಭಿರಾಮ್ ರೆಡ್ಡಿ ಅವರು ಸಂಸ್ಕಾರ ಅವ್ರು ಮಾಡಿದ್ರು. ಅಲ್ಲಿ ನನ್ನ ಅಸಿಸ್ಟೆಂಟಾಗಿ ಸೇರಿಸಿದ್ರು, ಬೆಂಗಳೂರಿಗೆ ಕರ್ಕೊಂಡು ಬಂದು. ಅದು 75ನೇ ಇಸ್ವಿ. ಆಮೇಲೆ ಇವರು ಸಿನಿಮಾ ಮಾಡ್ಲಿಕ್ಕೆ ಪಲ್ಲವಿ ಶುರು ಮಾಡಿದರು. ಅವಾಗ ನಾನು ಓಡಾಡ್ತಾ ಇದ್ದೆ. ನನಗೆ ಚಂಡಮಾರುತ ಮಾಡ್ತಾ ಇರ್ಬೇಕಾದ್ರೆ ಆರೋಗ್ಯದ ನಂದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿ ನಾನು ಈ ಪಲ್ಲವಿಗೆ ಮಾಡಲಿಕ್ಕಾಗಲಿಲ್ಲ. ಆವಾಗ ನಾನು ಊರಲ್ಲಿದ್ದೆ. ನಂತರ ನಾನು 76ನೇ ಇಸ್ವಿನಲ್ಲಿ ಮತ್ತೆ ಪಲ್ಲವಿ ಇದು ಬಂತು, ಸಕ್ಸಸ್ ಆಯಿತು. ಆಮೇಲೆ ಅನುರೂಪಕ್ಕೆ ಬಂತು. ಪಲ್ಲವಿ ಮಾಡುವಾಗ ಹಿಂದಿದ್ದೆ ನಾನು. ಆಮೇಲೆ ಅನುರೂಪ ಮತ್ತು ಅದರ ನಂತರ ಕನ್ನಡವಿದಕ್ಕೋ ಮಾಂಸವಿದಕ್ಕೋ 2ನೇ ಸಿನಿಮಕ್ಕೂ ನಾನು ಸಹ ನಿರ್ದೇಶಕ ಆಗಿದ್ದೆ. 3ನೇ ಸಿನಿಮಾ ನಾನು ಸ್ಕ್ರಿಪ್ಟು ಸದಾಶಿವ ಜೊತೆ ಕೂತು, ಅದು ಎಲ್ಲಿಂದಲೋ ಬಂದವರು, ಅದು ಒರಿಜಿನಲಿ ಆ ಕತೆ ಇನ್ಸ್ಪೈರ್ ಆಗಿದ್ದು ಸದಾಶಿವಗಾಗಲಿ ಲಂಕೇಶ್ವರಿಗಾಗಲಿ ಕ್ಯಾಥರಿನ್ ಆನ್ಪೋರ್ಟರ್ ಅಂತಂದು ಅಮೇರಿಕದ ಲೇಖಕಿ, ಅವರಿಂದನ ಇನ್ಫ್ಲೂಯೆನ್ಸ್ ಆಗಿದ್ದು. ಎಲ್ಲಿಂದಲೋ ಬಂದವರು ಶೂಟಿಂಗ್ ಶುರುವಾಗೋ ಟೈಮ್ನಲ್ಲಿ ನಾನೊಂದು ಹಿಂದಿ ಫಿಲ್ಮು ಅಪರಿಚಿತದ ಹಿಂದಿ ರೀಮೇಕಿಗೆ ಬಾಂಬೆನಲ್ಲಿದ್ದೆ. ಹಾಗಾಗಿ ಮಾಡಲಿಲ್ಲ ಅದರದ್ದು. ಹಾಗಾಗಿ 4 ಸಿನಿಮಾದ ಜೊತೆಗೆ ನನಗೆ ಅಸೋಸಿಯೇಷನ್ ಇದೆ. ಈಗ ಲಂಕೇಶರು ಅಕಸ್ಮಾತ್ ಈಗಿನ ಪರಿಸ್ಥಿತಿಯಲ್ಲಿ ಇದ್ದಿದ್ರೆ ನನಗೆ ಸಾವಿಲ್ಲದ ಸಾಸಿವೆ ಮನೆಯಲ್ಲಿ ತಗೊಂಡು ಬಾ ಅನ್ನೋ ಥರದಲ್ಲಿ ಈಗಿನ ಪ್ರಪಂಚದಲ್ಲಿ ಈಗ ಸಿಡಿ ಇಲ್ಲದ ರಾಜಕಾರಣಿ, ಸಿಡಿ ಇಲ್ಲದ ಮಠಾಧೀಶರುಗಳು, ಸಿಡಿ ಇಲ್ಲದ ಮಂತ್ರಿಗಳನ್ನು ತನ್ನಿ ಅಂತಂದರೆ ಯಾಕೆ ಸಾಧ್ಯ ಇಲ್ವೋ ಈ ಪರಿಸ್ಥಿತಿನಲ್ಲಿ ನಾವು ಈ ಬದುಕಿನಲ್ಲಿ ಬದುಕ್ತಾ ಇದ್ದೀವಿ. ಲಂಕೇಶರು 4 ಸಿನಿಮಾಗಳು ಥೀಮು ಪ್ರತಿಭಟನೆ ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ. ಪಲ್ಲವಿ ಸಿನಿಮದ್ದು ಹೇಗಿದೆ ಅಂತಂದರೆ ಕತೆ ಅಷ್ಟರೊಳಗಡೆ ನಿರುದ್ಯೋಗ, ಆಮೇಲೆ ಯುವಕರ ಸಿಟ್ಟು, ವ್ಯವಸ್ಥೆ ಬಗ್ಗೆ ಇರುವ ಅಪಾರವಾದ ಇದು ಅಸಹನೆ, ಈ ಥರದ್ದೆಲ್ಲ ಇಂಡಿಯಾದಲ್ಲಿ ನಡೀತಾ ಇತ್ತು. JP ಮೂವ್ಮೆಂಟ್ ಶುರುವಾಗಿತ್ತು. ಅಷ್ಟರೊಳಗಡೆ JP ಮೂವ್ಮೆಂಟ್ ಶುರುವಾಗಿತ್ತು 74ನೇ ಇಸ್ವಿನಲ್ಲೇ. ಅಷ್ಟಕ್ಕಿಂತ ಮುಂಚೆ ಒಂದು ಸಿನಿಮಾ ಬಂದಿತ್ತು, ಪ್ರತಿದ್ವಂದಿ ಅಂತಂದು ಸುನೀಲ್ ಗಂಗೋಪಾಧ್ಯಾಯದ್ದು ಕಾದಂಬರಿ ಅದು ಆಧರಿಸಿದ್ದು. ಸತ್ಯಜಿತ್ರ ಸಿನಿಮಾ ಮಾಡಿದ್ದು ಪ್ರತಿದ್ವಂದಿ ಅಂತ. ಅದು ಅತ್ಯಂತ 70ನೇ ಇಸ್ವಿನಲ್ಲಿ ಒಬ್ಬ ಯಂಗ್ಸ್ಟರ್ಸ್ಗಳು ಪ್ರತಿಭಟನೆ ಮಾಡುತ್ತಾರಲ್ಲ, ಪ್ರತಿಭಟನೆ ಮೇಲೆ ಸಿನಿಮಾ. ಅದೇ ಇದನ್ನು ದಾಟಿ ಅಂತ ಹೋಲಿಸೋ ಅಂಥದ್ದು ಪಲ್ಲವಿ ಸಿನಿಮಾದು ಶುರುವಾಗೋದು ಹೇಗೆ ಅಂತಂದರೆ ಹೆಣ್ಣಿನ ಸೊಗತದಿಂದ, ಹೆಣ್ಣಿನ ಒಂದು ಸೊಗತ, ಹೆಣ್ಣಿನ ಆಸೆ ಆಕಾಂಕ್ಷೆ, ಅವಳಿಂದ ತುಡಿತಾ ಇರೋ ಸಮಾಜ, ಹೆಣ್ಣನ್ನು ಹೇಗೆ ನಮ್ಮನ್ನು ಇದು ಮಾಡ್ತಾರೆ ಅಂತಂದ್ರೆ ಅದ್ರಾಗೆ ಮಾಡ್ತಾ ಇರೋ ಹೆಣ್ಣಿನ ನಾಯಕಿ ಹೆಣ್ಣಿನ ಸೊಗತದಿಂದ ಶುರುವಾಗುತ್ತೆ. ನಾನು ಹಿಂಗಿದ್ದೆ, ನಾನು ಹಿಂಗೆ ಕೆಲಸದಲ್ಲಿದ್ದೆ, ನಾನು ಹಿಂಗೆ ಮನೇಲಿದ್ದೆ, ನಾನೊಬ್ಬ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ನಮ್ಮ ಮಾವನ ಮನೇಲಿ ಅಲ್ಲಿ ಮನೇಲಿದ್ದೆ, ನಾನು ಹಿಂಗೆ ಓದ್ತಾ ಇದ್ದೀನಿ, ನನಗೊಬ್ಬ ಬಾಯ್ ಫ್ರೆಂಡ್ ಇದ್ದ, ಆ ಬಾಯ್ ಫ್ರೆಂಡು ನಾನು ಹಿಂಗೆ ಓಡಾಡ್ತಿದ್ವಿ, ಈ ಥರದಿಂದೆಲ್ಲ ಕತೆ ಬಿಚ್ಕೊಂತ ಹೋಗ್ತದೆ ಸಿನಿಮಾದಲ್ಲಿ. ಅದು ಬಿಚ್ಕೊಂಡ ಆದಮೇಲೆ ಏನಾಗುತ್ತೆ, ಇಂಟರ್ವ್ಯೂ ಬರುತ್ತೆ ಒಂದು ದೊಡ್ಡ ಸಂಸ್ಥೆಯಲ್ಲಿ. ಇಂಟರ್ವ್ಯೂ ಬಂದು ಸಹಜವಾಗಿ ಈಗಲೂ ಸಹ ನಡೀತಿದೆ, ಹೆಣ್ಣು ಒಂದು ಸರಕು ಅಂತನ್ನೋದು. ಅದರಲ್ಲೇ ಅವನು ಹುಡುಗ ಹೀರೋಗೆ ಕೆಲಸಗಳು ಸಿಗಲ್ಲ, ಇವಳಿಗೆ ಸಿಗುತ್ತೆ. ಅಲ್ಲಿ ಕೆಲಸ ಸಿಕ್ಕಾಗ ಅಲ್ಲಿ ಸಿನಿಮಾದಲ್ಲಿ ಅವಳಿಗೆ ಅವನು ಬಾಸ್ ಇರ್ತಾನಲ್ಲ, ಬಾಸೇ ಇವಳ ಮೇಲೆ ಪ್ರೀತಿ ಬರುತ್ತೆ. ಪ್ರೀತಿ ಬಂದ ಮೇಲೆ ಅವಳು ಒಂದು ಪೇಂಟಿಂಗ್ನ ಹುಚ್ಚಿರುತ್ತೆ ಆ ಹೀರೋಯಿನ್ಗೆ. ಪೇಂಟಿಂಗ್ಗಳಿಗೆ ಸುಳ್ಳೆ ಇವನು ಹೊಗಳಿಸಿ, ಆಮೇಲೆ ಇವಳು ಪ್ರೊಫೆಸರ್ ಇರ್ತಾರೆ, ಅವನು ಇದರಲ್ಲಿ ಕೆಡವಿ ಇವಳನ್ನ
ಇದರಲ್ಲಿ ಆಕಾಂಕ್ಷೆಗಳಲ್ಲಿ ಅವಳು ಮದುವೆ ಆಗ್ತಾನೆ. ಇವಳು ಬಾಯ್ ಫ್ರೆಂಡ್ ಇರ್ತಾನಲ್ಲ, ಅವನು ಕ್ರಾಂತಿಕಾರಿ, ಏನು ಚೇಂಜ್ ಮಾಡಬೇಕು, ಸೊಸೈಟಿ ಇದನ್ನು ಮಾಡಬೇಕು, ಒಂದೊಂದು ಈಗಲೇ ಬದಲಾವಣೆ ಮಾಡಬೇಕು ಅನ್ನೋ ಥರದಲ್ಲಿ ಓಡಾಡ್ತಿರ್ತಾನೆ. ಅದನ್ನು ಅವಳು ಮದುವೆ ಆದಮೇಲೆ ಗೊತ್ತಾಗುತ್ತೆ. ಪ್ರೊಫೆಸರ್ ಮನೆಗೆ ಹೋದಾಗ ಇವಳು ಪೇಂಟಿಂಗ್ ಮಾಡಿದವೆಲ್ಲ ಎಲ್ಲ ಬಿದ್ದಿರ್ತವೆ. ನಾನು ಮೋಸ ಮಾಡಿದ್ರಿ, ಹಿಂಗೆ ಮಾಡಿದ್ರಿ, ನನ್ನ ಆಸೆ ಆಕರ್ಷಿಗಳು ಹಿಂಗೆ ಅನ್ಯಾಯ ಮಾಡಿದ್ರಿ ಅಂತಂದು ಪ್ರತಿಭಟಿಸ್ತಾಳೆ. ಅದು ಕತೆ, ನಾನು ಕತೆ ಹೇಳ್ತಾ ಇದ್ದೇನೆ, ಕತೆ ಇದನ್ನು. ಅದು ಆಮೇಲೆ ಅವನು ಹೀರೋ ಇದ್ದನು ವಾಪಸ್ ಬರ್ತಾನೆ. ಒಂದು ದಿವಸ ನೋಡಿದಾಗ ಅವನು ವಾಪಸ್ ನನ್ನ ಜೊತೆ ಬರ್ತೀಯಾ ಅಂತ ಕೇಳ್ತಾನೆ. ಅವನಿಗೆ ಒಂದು ಕೆಲಸ ಇರಲ್ಲ, ಕೊಳಕಾಗಿರ್ತಾನೆ, ಹಳ್ಳಿಯಿಂದ ಬಂದಿರೋನು. ಅವನು ಕ್ರಾಂತಿಕಾರಿ ಇದ್ರದ್ದು ವಿಚಾರಗಳು ಬದಲಾಯಿಸ್ಬೇಕು, ಇದನ್ನೆಲ್ಲ ಸಿಸ್ಟಮು. ಆಮೇಲೆ ನಿನಗೆ ಇದರಲ್ಲಿ ಏನು ಇಲ್ಲ, ಹೆಣ್ಣಿನ ಒಂದು ಇದೆಯಲ್ಲ, ನಿನ್ನ ತುಳಿದಾಕಿದ್ದಾರೆ, ಬಂದ್ಬಿಡು ಅಂತಂದು ಹೇಳ್ತಾನೆ. ಅವಳು ಬರೋಕ್ಕೆ ತಯಾರಿರಲ್ಲ. ಅಲ್ಲಿಗೆ ಒಂದು ಪ್ರತಿಭಟನೆಯಾಗಿ ಹೆಣ್ಣಿನ ಒಂದನ್ನು ಶೋಷಣೆಯನ್ನು ಅಮಿಕಿಟ್ಟು ನಂತರನ ಅವನು ಇದು ಮಾಡಿ ವಾಪಸ್ ಹೋಗ್ತಾನೆ. ಇದು ಪಲ್ಲವಿ ಕತೆ, ಪಲ್ಲವಿ ಅವರ ಸ್ಥೂಲವಾದ ಕತೆ. ಇದರಲ್ಲಿ ಹೀರೋಯಿನ್ ಆಗಿ ವಿಮಲಾ ನಾಯ್ಡು ಆಕ್ಟ್ ಮಾಡಿದರು, ಹೀರೋ ಆಗಿ ಇವನು ಟಿ.ಎನ್. ಸೀತಾರಾಮ್ ಆಕ್ಟ್ ಮಾಡಿದರು. ಆಮೇಲೆ ಹುಡುಗಿ ಮದುವೆಯಾಗ ಇದರಲ್ಲಿ ಲಂಕೇಶ ಸ್ವತಃ ಆಕ್ಟ್ ಮಾಡಿದರು. ಅದಕ್ಕೆ ಕ್ಯಾಮ್ರಾಮನ್ ಆಗಿದ್ದರು ರಾಮಚಂದ್ರ ಅಂತಂದು. ರಾಜೀವ್ ತಾರನಾಥ್ ಮ್ಯೂಸಿಕ್ ಕೊಟ್ಟಿದ್ದರು. ಆಮೇಲೆ ಅವಾಗೆಲ್ಲ ಮದ್ರಾಸ್ನಲ್ಲಿ ಎಲ್ಲ ಪ್ರತಿಯೊಂದು ನಮ್ಮ ರೆಕಾರ್ಡ್ಗಳು ಸಿನಿಮಾಗಳು ಆಗ್ತಿದ್ದು ಬೆಂಗಳೂರಲ್ಲಿ ಇರಲಿಲ್ಲ. ಆಮೇಲೆ ಎರಡನೇ ಸಿನಿಮಾ ಮಾಡುವಾಗ ತುಂಬ ಕಷ್ಟದಲ್ಲಿತ್ತು. ಆ್ಯಕ್ಚುಲಿ ಪಲ್ಲವಿಯು ಭಾಳ ಅವಾರ್ಡ್ಗಳು, ನ್ಯಾಷನಲ್ ಅವಾರ್ಡ್ ಬಂತು, ಬೆಸ್ಟ್ ಡೈರೆಕ್ಟರ್ ಆಗಿ, ಬೆಸ್ಟ್ ಫಿಲ್ಮ್ಸ್ ಆಗಿ ಬಂತು, ರೀಜನಲ್ ಫಿಲ್ಮ್ಗೆ ನಮ್ಮ ಕರ್ನಾಟಕದಲ್ಲಿ ಇದು ಬಂತು. ಇದು ಎರಡನೇ ಸಿನಿಮಾನ ಮೃಣಾಲ್ ಸೇನ್, ಫಸ್ಟ್ ಫಿಲ್ಮು ಮೃಣಾಲ್ ಸೇನು ಭಾಳ ಒಪ್ಕೊಂಬಿಟ್ರು, ಭಾಳ ಇಷ್ಟಪಟ್ಟಿದ್ರು. ಅದನ್ನು ಪಲ್ಲವಿಯಲ್ಲಿರೋ ಪ್ರತಿಭಟನೆ ಇದೆಯಲ್ಲ, ಅದು ಸಿಟ್ಟಿನ ಇದೆಯಲ್ಲ ಅಂಶ, ಅದು ಭಾಳ ಇಷ್ಟ ಆಯಿತು. ನಾನು ಮೃಣಾಲ್ ಸೇನ್ ಅವ್ರನ್ನ ಚಾಮುಂಡೇಶ್ವರಿನಲ್ಲಿ ಲಂಕೇಶ್ವರಿ ಜೊತೆಗೆ ಹೋಗಿದ್ವಿ. ಲಂಕೇಶ್ವರಿ ಎಷ್ಟೊಂದು ಹೊಗಳಿದ್ರು ಮೃಣಾಲ್ ಸೇನ್ ಹೊಗಳಿದ್ರು ಅಂದರೆ, ಮೃಣಾಲ್ ಸೇನ್ ಎರಡನೇ ಸತ್ಯಜಿತ್ ರಾಯ್ ಆದಮೇಲೆ ದೊಡ್ಡ ಹೆಸರು ನಮ್ಮ ಸಿನಿಮಾ ರಂಗದಲ್ಲಿ ಮೃಣಾಲ್ ಸೇನ್. ಮೃಗಾಯ ಅಂತ ಮಾಡಿದರು, ಆಮೇಲೆ ಭುವನ್ ಶೋ ಮಾಡಿದರು. ಭಾಳ ಅತ್ಯದ್ಭುತ ಒಳನೋಟ ಇರೋಂಥ ಒಂದು ಸ್ವಲ್ಪ ಲೆಫ್ಟಿಸ್ಟ್ ಆದಂಥ ಮನುಷ್ಯ. ಅವರು ಭಾಳ ಇಷ್ಟಪಟ್ಟರು. ಎರಡನೇ ಸಿನಿಮಾನ ಮಾಡಬೇಕು ಅಂತ ಒದ್ದಾಡ್ತಿದ್ರು. ಅವಾಗ ಅವ್ರದ್ದು ಪ್ರೈವೇಟ್ ಇರೋದು ವಿಚಾರಗಳನ್ನೆಲ್ಲ ಪ್ರೈವೇಟ್ ವಿಚಾರಗಳನ್ನ ನಾನು ಇಲ್ಲಿ ಹೆಚ್ಚಿಗೆ ಮಾತಾಡಲ್ಲ, ಆದ್ರೂ ಹೇಳ್ತಾ ಇದ್ದಾನೆ. ಆದರೂ ಏನು ಹೇಳ್ತಾನೆ ಇದ್ದೀನಿ, ನಿನ್ನೆ ಶೂದ್ರ ಒಂದು ಮಾತೆಲ್ಲ ಹೇಳಿದೆ. ಇದರಲ್ಲಿ ಲಂಕೇಶ್ರು ನಾನು 70s ನೋಡ್ತಾ ಬಂದಾಗಿಂದ ಅತ್ಯಂತ ಹಳೇ ವಿದ್ಯಾರ್ಥಿ, ಅತ್ಯಂತ ಅವ್ರ ಜೊತೆಗೆ ಸಂಗಾತಿಯಾಗಿದ್ದರೆ ಕೀರಂ ನಾಗರಾಜ್ ವೆರಿ ಫಸ್ಟ್. ಎರಡನೇ ವ್ಯಕ್ತಿ ಅಂತಂದರೆ ಶೂದ್ರ ಶ್ರೀನಿವಾಸ್. ನಾನು ಅವರಿಂದ ವೈಯಕ್ತಿಕವಾಗಿ ಕಲಿತು ನಾನು ನೋಡಿದ್ದು. ನಾನು ಬೆಂಗಳೂರಿಗೆ ಬಂದು ಹೋಗ್ತಾ ಇದ್ದೆ. ಅನಂತರ ಏನಾಯಿತು, ಕೀರಮ್ಮು ಇವರು ಅವರೆಲ್ಲ ಯಾರೂ ಸಿನಿಮಾದ ಜೊತೆ ಕನೆಕ್ಷನ್ ಇರಲಿಲ್ಲ, ಸಾಹಿತ್ಯ ಮತ್ತು ಕಥೆಗಳು ಇದ್ರ ಸಂಬಂಧಪಟ್ಟಾಗಿ. ಶೂದ್ರ ಇನ್ನೊಂದು ಹೇಳಲಿಲ್ಲ. ಅದನ್ನು ಲಂಕೇಶ್ ಪತ್ರಿಕೆ ಓಪನ್ ಮಾಡಿದಾಗ ಅವ್ನು ಬರೆದಿದ್ದ, ಅದು ಟೈಟ್ಲ್ ಹೆಂಗೆ ಬಂತು ಅದು ಬಂತು ಅಂತಂದು ಅವ್ನು ಹೇಳಲಿಲ್ಲ. ಕೆಲವೆಲ್ಲ ಅವನು ಹಂಗೆ ಒಳಗೆ ನುಂಕ್ಕೊಂಬಿಡ್ತಾನೆ. ಅದು ಶೂದ್ರನ ಗುಣ ಅಂತ ಕಾಣುತ್ತೆ. ನಾವು ಅದನ್ನೆಲ್ಲ ಹೇಳಕ್ಕೆ ಹೋಗಲ್ಲ. ಅದನ್ನೆಲ್ಲ ಎರಡನೇ ಸಿನಿಮಾ ಆಗ್ಬೇಕಾದ್ರೆ ತೊಂದರೆ ಆಯಿತು. ಮತ್ತು ಫೈನಾನ್ಸಿಯಲಿ ಇದು ಒದ್ದಾಟ ಯಾರನ್ನು ಮಾಡೋದು ಅಂತ. ನಾನು ಶಿವಮೊಗ್ಗದಲ್ಲಿ ನ್ಯಾಮತಿ ಶಿವಾನಂದ್ ಅಂತ ನಮ್ಮ ಫ್ರೆಂಡ್ ಇದ್ದರು. ಅವ್ರ ಸ್ನೇಹಿತರು ಸೇರ್ಕೊಂಡು ಒಂದು ಸ್ವಲ್ಪ ದುಡ್ಡು ಹಾಕಿದ್ರು. ಕೊನೆ ಲಂಕೇಶ್ರು ಜೋಡಿಸಿ ಎರಡನೇ ಸಿನಿಮಾ ಅನುರೂಪ ಅಂತ ಮಾಡಿ. ಅನುರೂಪ ಮಾಡುವಾಗ ನಾನು ಅಷ್ಟೇನು ಡೈರೆಕ್ಟ್ರು, ನಾಗೇಶ್ ಒಬ್ಬರಿದ್ರು, ನಾಗೇಶ್ ಅಂತಂದು. ಅವರು ಚೀಫ್, ಅವರು ನಾಟಕ ರಂಗ ಸಂಪದ ನಟರಂಗದಲ್ಲೂ ಇದ್ದರು ಅವರು. ಆವಾಗ ಶುರು ಮಾಡಿದ ಕತೆ. ಒಂದು ಅನುರೂಪ ಮಾಡುವಾಗ ನಾನು ನೋಡಿದ್ದು ಲಂಕೇಶ್ವರ ದೈತ್ಯ ಪ್ರತಿಭೆ ಅಂತ ಗೊತ್ತಾಗಿದ್ದು ನನಗೆ. ಏನು ಅಂದರೆ, ಒಂದೇ ವಾರದಲ್ಲಿ ಸ್ಕ್ರಿಪ್ಟ್ ಮಾಡಿಬಿಟ್ರು. ಕತೆ ಇರಲಿಲ್ಲ, ಏನಿರಲಿಲ್ಲ, ಒಂದು ವಾರದಲ್ಲಿ ಸ್ಕ್ರಿಪ್ಟ್ ಮಾಡಿ ಕೈ ಕೊಟ್ಟರು. ರಾತ್ರಿ ಹಗಲು ಅವರು ಯಾವಾಗಲೂ ಬೆಳಗಿನ ಜಾವ ಎದ್ದು ಬರಿತಾ ಇದ್ರು. ಬೆಳಗ್ಗೆ ಹೋಗೋದ್ರೊಳಗಡೆ ಅವ್ರು 7 ಗಂಟೆ ಮನೆಗೆ ಒಂದು ಕತೆನೋ ಏನೋ ಬರೋದು ತಯಾರಿರೋದು. ನಾನು ಸ್ವತಃ ಅವ್ರದ್ದು ಮುಸ್ಸಂಜೆ ಕತೆ ಪ್ರಸಂಗ ಬರೆಯುವಾಗ ಅವ್ರ ಪುಸ್ತಕಗಳು ತಗೊಂಡು ಊರಿಗೆ ತಗೊಂಡೋಗಿ ಪೇಪರ್ಗಳು ತಗೊಂಡು ಪೇಪರ್ ತರ್ತಿದ್ದೆ. ಅದನ್ನು ಫಸ್ಟ್ ಓದಿದರೆ ಶಾಂತಿನಾಥ್ ದೇಸಾಯಿ. ಅದನ್ನು ಕಣ್ಣಾರೆ ನಾನು ನೋಡಿದ್ದು ಶಾಂತಿನಾಥ್ ದೇಸಾಯಿ ಅವರು ಬಂದಿದ್ದರು. ಅವಾಗೆಲ್ಲ ನೋಡಿ ತಗೊಂಡು ಹೋಗ್ಬಿಡ್ತಾನೆ ಲಂಕೇಶ್ ಅಂತಂದು. ಅವಾಗ ಬಿಟ್ಟು ಇವೆಲ್ಲ ಇರಲಿಲ್ಲ, ಟೈಪು ಗಿಪ್ಪು ಅದು ಇದು ಇರಲಿಲ್ಲ. ಅದನ್ನೇ ಒಂದು ಫೈಲ್ ಥರ ಹಾಕ್ಕೊಂಡೋಗಿ ತಗೊಂಡು ಕೊಟ್ಟಿದ್ರು. ಅನುರೂಪ ಬರೆದಾದ್ಮೇಲೆ ಹೀರೋ ಹೀರೋಯಿನ್ಗಳು ಇವು ಎಲ್ಲ ಜೋಡಿಸೋದು ಮಾಡೋದು. ಒಬ್ಬರು ವ್ಯಕ್ತಿ ಅಲ್ಲ ಅದು. ಸಿನಿಮಾ ಮಾಡೋದು ಅಂದರೆ ಆರ್ಟಿಸ್ಟ್ಗಳಿಂದ ಹಿಡಿದು ಸಲಕರಣೆಗಳಿಂದ ಹಿಡಿದು ಇದನ್ನೆಲ್ಲ ಸೇರಿಸಿ ಲಂಕೇಶ್ರಿಗೆ ಒಂದು ಅಪಾರವಾದ ಅವ್ರ ಬಗ್ಗೆ ಇದಿರ್ತಿತ್ತು. ಯಾರು ಏನೇ ಹೇಳಿದ್ರು ಹಂಗೆ ತಗೊಳ್ರಿ ಅಂದರೆ ಅವ್ರಿಗೆ ಅನಿಸಿದ್ರೆ ಸರಿ. ರಾಮಚಂದ್ರನ್ ತಗೊಳ್ಳಿಲ್ಲ ಅವರು. ರಾಮಚಂದ್ರನ್ ಬಿಟ್ಬಿಟ್ರು. ಗೌರಿಶಂಕರ್ ಕ್ಯಾಮ್ರಾಮನ್ ಆದರು. ರಾಜೀವ್ ತಾರನಾಥೆ ಮ್ಯೂಸಿಕ್ ಆಯಿತು. ಆಮೇಲೆ ಅನಂತ್ ನಾಗ್ ಜೊತೆಗೆ ಆರತಿ ಮಾಡಿದರು.
ಆರತಿ ಕೇಳಿದಾಗ ಆರತಿ ಅವ್ರು ಯಾರೋ ಕೇಳಲ್ಲ ಅಂದ್ರಂತೆ, ಪುಟ್ಟಣ್ಣ ಹೇಳಿದ್ರಂತೆ. ಪುಟ್ಟಣ್ಣ ಹೇಳಿದ್ರು ಬಂದೆ ಸರ್ ನಾನು ಮಾಡೋಕ್ಕೆ ಅಂತಂದು ನಮ್ಮ ಜೊತೆಗೆ ಹೇಳಿದ್ರು, ಸ್ವಲ್ಪ ಗೆಸ್ಟ್ ರೋಲ್ ಮಾಡಿದ್ರು. ಅನುರೂಪದ ಕತೆ ಏನು ಅಂತಂದರೆ, ಪಲ್ಲವಿಯಲ್ಲಿ ಹೆಣ್ಣಿನ ಸೊಗತೆ ಇದ್ದರೆ ಬಸ್ ಶುರುವಾಗದೆ ಅನುರೂಪ ಹೆಂಗಾಗುತ್ತೆ ಅಂದರೆ, ಒಂದು ಊರಿಂದ ಹಳ್ಳಿಯಿಂದನೂ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಬರ್ತಾನೆ. ಅವನ ಸೊಗತ, ನಾಯಕನ ಸೊಗತ. ಅಲ್ಲಿ ನಾಯಕನ ಸೊಗತ ಏನು ಅಂತಂದರೆ, ನಮ್ಮ ಎಜುಕೇಷನ್ ಸಿಸ್ಟಮ್ ಇದೆಯಲ್ಲ, ಎಜುಕೇಷನ್ ಸಿಸ್ಟಮ್ಮು ಮಕ್ಕಳುಗಳು ಪ್ರಾಣಿಗಳ ಥರ ಇದ್ರ ಥರ ಕಲಿಸ್ತಾ ಹೋಗ್ತದವು ನಾವು. ಅವ್ರನ್ನೊಂದು ಇದನ್ನು ಜೀವ ಸೆಲೆಯಿಂದ ಇದರಿಂದನೇ ನಾವು ಕಲಿಸ್ತಾ ಇಲ್ಲ ಪಾಠನ ಅನ್ನೋದು ಅವನೊಂದು ಆದರ್ಶ. ಅವನು ಭಾರಿ ಲಂಕೇಶ್ವರ ಪಲ್ಲವಿ ಬಿರುಕು ಇದನ್ನ ಹೆಂಗೆ ಇನ್ಫ್ಲೂಯೆನ್ಸ್ ಆಗಿತ್ತು, ಬಿರುಕು ಕಾದಂಬರಿ ಇದರಿಂದನ ಪ್ರತಿಭಟಿಸೋದು ಇದನ್ನು ಮಾಡೋದು ಅನ್ನೋದು ಅದನ್ನೇ ಮುಂದುವರಿಕೆ ಆಗಿ ಇದರಲ್ಲಿ ಅನುರೂಪದಲ್ಲೂ ಬಂತು. ಅದರಲ್ಲಿ ಅವನು ಬಸ್ನಲ್ಲಿ ಬಂದ ತಕ್ಷಣ ಕೆಲಸಕ್ಕೆ ಹೋಗ್ತಾನೆ. ಶಿಸ್ತು, ಆ ಕಾಲೇಜಿನ ಶಿಸ್ತು ಮತ್ತು ಇದು ದಬ್ಬಾಳಿಕೆಯ ವಿರುದ್ಧ ಅವನು ಸೇರಿಕೊಂಡಿದ್ದಾಗ ಲೆಕ್ಚರು ಅವನು ಪ್ರತಿಭಟಿಸ್ತಾ ಹೋಗ್ತಾನೆ. ಅವನು ಶಿಷ್ಯ ಇದ್ದನು, ಅವನು ಲವ್ ಮಾಡ್ತಿರ್ತಾನೆ, ಹುಡುಗಿ ಜೊತೆ ಓಡಾಡೋದನ್ನು ಇವನು ಸಹಿಸಲ್ಲ ಪ್ರಿನ್ಸಿಪಾಲು. ಅವನಿಗೆ ನೋಟಿಸ್ ಕಳಿಸೋದು, ಇದು ಮಾಡೋದು, ಕೊನೆಗೆ ಅವ್ರ ಅಪ್ಪ ಅಮ್ಮಗೆ ಹೇಳಿಸೋದು, ಹೊಡೆಸೋದು. ಕೊನೆಗೆ ಅವನ ಶಿಷ್ಯ ಸತ್ಯ ಹೋಗ್ತಾನೆ ಹೊಡೆಸಿ. ಅವನು ಯಾರು ಹೊಡೆಸಿದ್ರು, ಈ ಸಿಸ್ಟಮ್ ಹೊಡೆಸ್ತೋ ಅಥವಾ ಕಾಲೇಜಿನ ಇವ್ರು ಹೊಡೆಸಿದ್ರು ಅಥವಾ ಅವ್ರ ಅಪ್ಪ ಅಮ್ಮ ಹೊಡೆಸಿದ್ರು ಯಾರು ಅನ್ನೋದು ಗೊತ್ತಾಗಲ್ಲ. ಅದು ಅವಾಗ ನಾಯಕ ಇದ್ದನು, ನಾಯಕಗೆ ಒಬ್ಬಳು ಗರ್ಲ್ ಫ್ರೆಂಡ್ ಇರ್ತಾಳೆ, ಮಾಮೂಲಿ ಅದೇ ಅನುರೂಪದ್ದಿದ್ದು. ಕೊನೆಗೆ ಅವನು ಪ್ರಿನ್ಸಿಪಾಲ್ ಜೊತೆಗೆ ಆ ಸಿಸ್ಟಮ್ ಜೊತೆಗೆ ಹೋದಾಗ ಅವನು ಪ್ರಿನ್ಸಿಪಾಲ್ ಒಂದು ಮಾತು ಹೇಳ್ತಾನೆ, ಅಲ್ಲಯ್ಯ ಇದಕ್ಕೆಲ್ಲ ದುಡ್ಡು ಯಾರಿಂದ ಬರುತ್ತೆ ಅಂತ ತಿಳ್ಕೊಂಡಿದ್ದೀರಿ, ಇದೇ ನಮ್ಮ ಮಿನಿಸ್ಟ್ರುಗಳು, ನೀನೇನೇ ಪ್ರೊಟೆಸ್ಟ್ ಮಾಡ್ತಿದ್ದಿಲ್ಲ ಅದರಿಂದನೇ ನೀವು ವಿದ್ಯಾರ್ಥಿಗಳು ಕಲಿತಾರೆ, ಅದು ಕಲಿಬಾರ್ದು ಅಂತ ಕಲ್ಲಾಕ್ಬೇಕು ಅಂತದೆಯಾ ನೀನು ಅಂತ. ಈ ಥರದ ವಿದ್ಯಾರ್ಥಿಗಳು ಕಲಿಸೋದಾದ್ರೆ ಏನು ಬಂತು, ಒಂದು ಮಾತು ಕಲಿಸಲ್ಲ, ಮಾತು ಬರಲ್ಲ, ಅವ್ರಿಗೊಂದು ಫ್ರೀಡಮ್ ಇಲ್ಲ, ಎಲ್ಲದರಲ್ಲೂ ನೀನೇ ಮಾಡ್ತಾ ಇದ್ರಿ ಅಂತ ಅವನೊಂದು ಇದನ್ನು ಮಾಡ್ತಾನೆ. ಅದರಲ್ಲಿ ಒಂದು ಉದಾಹರಣೆ ಹೇಳ್ಬೇಕು ಅನ್ನೋದ್ರೆ, ಲಂಕೇಶ್ವರ ಅವಾಗಲೇ ಎಷ್ಟಿದ್ರು ಅಂದರೆ ಒಂದು ಸೀನ್ ಇದೆ, ಒಂದು ಸಣ್ಣ ಸೀನ್. ಸೀತಾರಾಮ್ ಆಕ್ಟ್ ಮಾಡಿದ್ದಾರೆ ಅಲ್ಲಿ, TN ಸೀತಾರಾಮ್ ಹೀರೋ ಆಗಿ, ಅನಂತ್ನಾಗು, ಆರತಿ, ಆಮೇಲೆ ಹೊಸ ಹುಡುಗಿ ಒಬ್ಬಳು ಅಗ್ನಿಶ್ರೀಧರ್ ಸ್ಟೂಡೆಂಟು, ಈಗ ಅಗ್ನಿಶ್ರೀಧರ್ ಶ್ರೀಧರ್ ಅವರು ಅನಂತ್ನಾಗ್ನ ಸ್ಟೂಡೆಂಟ್ ಆಗಿ ಮಾಡಿದ್ರು, ಸಾಯ ಹುಡುಗಂದು. ಅಲ್ಲಿ ಸೀತಾರಾಮು ಕತ್ತಲದಲ್ಲಿ ನಡ್ಕೊಂಡು ಜೋರಾಗಿ ಬರೆದಿರ್ತಾನೆ. ಅವಾಗ ಅವ್ನು ಪೊಲೀಸ್ ನಿಂತ್ಕೊಂಡು, ಏಯ್ ಅವನು ಹೋಗ್ತಾರೆ ನಿಂತ್ಕೊಳ್ಳ ಒಂದು ಸ್ವಲ್ಪ ಅಂತ. ಅವ್ನು ನಿಂತ್ಕೊಂಡು ಏನೋ ಅಂತಾನೆ, ಯಾಕೆ ಹೋಗ್ತದೆ ಜೋರಾಗಿ, ಎಲ್ಲಿ ನೀನು ಅಂತಾನೆ. ಫಸ್ಟ್ ನೀನು ಬಹುವಚನ ಮಾತಾಡಿದ್ರೆ ನಾನು ನಿಮಗೆ ಆನ್ಸರ್ ಕೊಡ್ತೀನಿ ಅಂತಾನೆ. ಓಹೋ ನಿಮಗೆ ಬಹುವಚನ ಬೇರೆ ಕೊಡ್ಬೇಕು, ಏನು ಬಹುವಚನ ಕೊಡ್ಬೇಕು ಹೇಳು ಅಂತಂದು. ಬಹುವಚನ ಕೊಟ್ಟು ಮಾತಾಡಿ, ನಾನು ಈ ದೇಶದ ಪ್ರಜಾಪ್ರಭುತ್ವ ಇದೆ ನಮ್ಮ ಇದರಲ್ಲಿ, ಬಹುವಚನ ಕೊಟ್ಟು ಮಾತಾಡಿದ್ರೆ ನಿನಗೆ ಆನ್ಸರ್ ಕೊಡ್ತೀನಿ ಅಂತಾನೆ. ಅವನು ಪೊಲೀಸಿಗೆ ಇವನು ಹೇಳ್ತಾನೆ, ನಾನು ಆಯ್ತು ಸ್ವಾಮಿ ನಿಮಗೆ ಬಹುವಚನ ಕೊಡ್ತೀನಿ, ತಾವೆಲ್ಲಿ ಹೋಗ್ತದೀರಿ ಅಂತಂದು. ನಾನು ಒಬ್ಬ ಉದ್ಯೋಗಸ್ಥ ನಾರ್ಮಲ್ ಮನುಷ್ಯ, ನನ್ನ ಪಾಡಿ ನಾವು ಹೋಗ್ತಾ ಇದ್ದೀನಿ ಅಂತಂತಾನೆ. ಅದಕ್ಕೆ ನೀನು ಏನು ನಿನ್ನ ಹೆಸರು ಅಂತಾನೆ. ನಿಮ್ಮ ಹೆಸರು ಏನು ಅಂತಾರೆ. ನನ್ನ ಹೆಸರು ಬೋರೇಗೌಡ, ಮಂಜೇಗೌಡ ಅಥವಾ ಇನ್ನೊಬ್ಬನು ರಾಜಶೇಖರ್, ಇನ್ನೇನೋ ಹೆಸರುಗಳು ಒಂದು 7-8 ಹೇಳಿ, ಇದ್ರಾಗ ಯಾವ್ದಾರ ಆಗಿರ್ಬೋದು, ಯಾವ್ದು ಬೇಕೋ ನೀನು ತಗಡ್ರಿ ಅಂತಂತಾನೆ. ಒಳ್ಳೆ ತಲೆ ನೀನು ಅಂತಂದು. ಮತ್ತೆ ಏನು ಸ್ಪೀಡಾಗಿ ಹೋಗೋದು ನೀನು ಕ್ವಶನ್ ಕೇಳ್ತೀಯಲ್ಲ, ನಮ್ಮ ಸ್ಪೀಡಾಗಿ ಹೋಗಬಾರ್ದು ಅಂತ ನೀವು ಕ್ವಶನ್ ಮಾಡಿದ್ದೀರೇನು, ಈಗ ಶಾಸನ ತಂದಿದ್ದೀರೇನು, ಸ್ಪೀಡಾಗಿ ಹೋಗಬಾರ್ದು ನಾವು ನಡ್ಕೊಂಡು ಅನ್ನೋದು ನಿನ್ನ ಶಾಸನ ತಂದಿದ್ದೀರೇನು, ನೀವು ಪೊಲೀಸ್ ವ್ಯವಸ್ಥೆ ಅಂತಂದು ಹೇಳಿ ಹೋಗ್ತಾನೆ. ಇದು ಸಿಂಪಲ್ ನಿಮಗೆ ಹೇಳಿದ ಒಂದು ಉದಾಹರಣೆ, ಸಣ್ಣ ಒಂದು ಇದು ತಮಾಷೆಯ ಕಂಡ್ರುವ ಲಂಕೇಶ್ವರಿಗೆ ಎಷ್ಟೊಂದು ಆಗಿನ 76ನೇ 77ನೇ ಇಸ್ವಿನಲ್ಲಿ ಇದು ನಾವು ಶೂಟಿಂಗ್ ಆಗಿದ್ದಿದ್ದೆಲ್ಲ. ಅವಾಗಿನ ಇದರಲ್ಲೇ ಅಲ್ಲಿರುವ ವ್ಯವಸ್ಥೆ, ಅಲ್ಲಿರುವ ಈಗಂತೂ ಹೆಂಗಾಗಿದೆ ಅಂತಂದರೆ 20 ಕೋಟಿ ಇಲ್ಲದ್ರೆ ಡಾಕ್ಟ್ರಿಗಲ್ಲ ಅಂತ, ಮೆಡಿಸಿನ್ ಆಗಲ್ಲ, ನಡೆಸ್ತಾ ಇರೋರೆ ಈಗ ರಾಜಕೀಯ ಮಾಡೋರೆ ಈಗ ಪಾಲಿಟಿಕ್ಸು. ಇದು ಹೆಂಗಾಗಿದೆ ಅಂದರೆ ಈ ಟೈಮ್ನಲ್ಲಿ ಲಂಕೇಶ್ವರ ಇದ್ದಿದ್ರೆ ಅಂತ ಅನ್ನಿಸ್ತಿರ್ತದೆ ನನಗೆ ಅಷ್ಟೇ, ಅವರಿಂದ ಬೆಳೆದು ಬಂದಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಆ ಸಿನಿಮಾದ ಥೀಮೇ ಹೋಲ್ ಅನುರೂಪ ಥೀಮೇ ಆ ಥರದ್ದಿರುತ್ತೆ. ಕೊನೆಗೆ ಇನ್ನು ಮುಗಿಯುತ್ತೆ. ಅದರಲ್ಲಿ ಅದೇ ರಾಜೀವ್ ತಾರನಾಥ್, ಗೌರಿಶಂಕರ್ ಇದೇ ಸೇಮ್ ಇದಿರುತ್ತೆ. ಮಡ್ರಾಸ್ನಲ್ಲಿ ಸಿನಿಮಾ ಇದಾಗುತ್ತೆ, ರಿಲೀಸು ಆಗುತ್ತೆ. ಅದು ಒಂಚೂರು ಸಕ್ಸಸ್ಸೇ, ಪಲ್ಲವಿನೂ ಸಕ್ಸಸ್ಸೇ, ಇದು ಸಕ್ಸಸ್ಸೇ. ಹೇಳ್ಕೊಷ್ಟು ದುಡ್ಡು ಬರಲಿಲ್ಲ. ಲಂಕೇಶ್ವರ ಹತ್ರ ಏನು ಅಂದರೆ ಅವ್ರದ್ದು ಒಂಚೂರು ತೂತ್ ಜೋಬು ಅಂದರೆ ಅವ್ರದ್ದು ಈ ಕಡೆ ಆ ಕಡೆ ಎಲ್ಲ ಹೋದ್ರೂ ಅತ್ಲಾಗ ಹೋಗ್ಬಿಡೋರು. ಅವಾಗ ಏನಾಯಿತು ಅಂದರೆ ಇಂದ್ರಮ್ಮರು ಅವರು ನನಗೆ ಫ್ಯಾಮಿಲಿ ಎಲ್ಲ ಗೊತ್ತಿದ್ದರಿಂದ ಹೇಳ್ತಾ ಇದ್ದೀನಿ, ಅವ್ರು ಹಿಂಗಿದ್ರೆ ಆಗಲ್ಲ ಅಂತಂದು ಒಂದು ಸೀರೆ ಅಂಗಡಿ ಓಪನ್ ಮಾಡ್ಕೊಂಬಿಟ್ರು ಮನೆಯಲ್ಲಿ, ಸೀರೆ ಇದರಲ್ಲಿ ಬದುಕೋಕ್ಕಾಗಲ್ಲ ಅಂತ. ಅವಾಗ ಒಬ್ಬರು ನಮ್ಗೆ ಇವರು ಭಾಳ ಇಷ್ಟಪಟ್ಟರು, ಇವರೆಲ್ಲ ರವಿ ಸಿನಿಮಾ ಡೈರೆಕ್ಟ್ರು ರವಿ ಅಂತಂದು ನೀವು ಕೇಳಿರ್ಬೋದು, KSL ಸ್ವಾಮಿ ಅಂತಂದು. ಅವ್ರೊಂದು ಸಿನಿಮಾ ಮಾಡೋಣ ಲಂಕೇಶ್, ನಾವು ಪ್ರೊಡ್ಯೂಸರ್ ದುಡ್ಡು ಹಾಕ್ತೀವಿ, ನೀವು ಕಮರ್ಷಿಯಲ್ ಥರ ಮಾಡಿರಿ, ಇವನ್ನೇ ಯಾಕೆ ಮಾಡಬಾರ್ದು, ಕಮರ್ಷಿಯಲ್ ಮಾಡಿರಿ ನಿಮ್ಮದು, ನಾವು ಕಮರ್ಷಿಯಲ್ ನೋಡೋಣ,
ಕಲರ್ನಲ್ಲಿ ಮಾಡೋದು ಬೇಡ, ಬ್ಲ್ಯಾಕ್ ಆ್ಯಂಡ್ ವೈಟ್ನಲ್ಲಿ ಮಾಡೋಣ. ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡೋಣ ಸರಿ ಅಂತಂದು ಇದು ಕತೆ ಮಾಡಿದ್ದು. ಅದು ಖಂಡವಿದಕೋ ಮಾಂಸವಿದಕೋ ಅಂತ ಸಿನಿಮಾದ ಅದು ಸ್ಕ್ರಿಪ್ಟ್ ಇವರೇ ಮಾಡಿದರು. ಅದ್ರ ಸೊಗತ ಶುರುವಾಗೋದು ಸಹ ಹೆಣ್ಣಿನ ತುಮುಲದಿಂದ. ಅವಳು ಒಬ್ಬ ಶ್ರೀಮಂತ ಹುಡುಗಿರ್ತಾಳೆ, ಒಬ್ಬಳು ಬಡವ ಸ್ನೇಹಿತೆ ಇರ್ತಾಳೆ, ಇಬ್ಬರು ಕಾಲೇಜ್ಗೆ ಹೋಗ್ತಿರ್ತಾರೆ ಜೊತೆಗೆ. ಅವಳು ಬಡವರ ಜೊತೆ ಹಿಂಗೆ ಇದು ಕಷ್ಟಕ್ಕೆ ಸುಖ ಆಗಿ ಮಾಮೂಲಿ ರೆಗ್ಯುಲರ್ ಇದ ಸಿನಿಮಾಗಳ ಥರನೇ ಅವಳು ಅವ್ರ ಅಮ್ಮ ತೀರ್ಕೊಂಡು ಹೋಗ್ತಾಳೆ. ಇವಳಿಗೆ ಯಾರಿಗೆ ಹೆಲ್ಪ್ಲೆಸ್ ಆಗುತ್ತೆ. ಫ್ರೆಂಡ್ ಇದ್ದಳು ಕರ್ಕೊಂಬರ್ತಾಳೆ ಶ್ರೀಮಂತ ಹುಡುಗಿ ಮನೆಗೆ. ಅಲ್ಲಿ ಬಂದಾಗ ಶ್ರೀಮಂತರ ಹುಡುಗಿ ಅವ್ರ ಅಪ್ಪ ಇರ್ತಾನೆ, ಅವನು ಇಂಡಸ್ಟ್ರಿಯಲಿಸ್ಟ್ ಆ್ಯಂಡ್ ಪೊಲಿಟಿಷಿಯನು. ಅವನು ಅವಳ ಜೊತೆ ಮಿಸ್ಬಿಹೇವ್ ಮಾಡ್ತಾಳೆ. ಮಿಸ್ಬಿಹೇವ್ ಮಾಡಿದಾಗ ಅವಳ ಹುಡುಗಿ ಅವಳ ಫ್ರೆಂಡ್ ಇದ್ದಳು ಬಿಟ್ಟೋಗ್ತಾಳೆ. ಅದು ಇವಳಿಗೆ ಗೊತ್ತಾಗಿ ಅವಳು ವಿರುದ್ಧವಾಗಿ, ಅವ್ರ ಅಪ್ಪನ ವಿರುದ್ಧವಾಗೇ ಇವಳು ಸ್ವೇಚ್ಛಾಚಾರಕ್ಕೆ ಇಳಿದ್ಬಿಡ್ತಾಳೆ. ಇವು ಬಾಯ್ ಫ್ರೆಂಡ್ಸ್ಗಳ ಜೊತೆಗಂತೆ ಕುಡಿಯೋದಂತೆ, ಸಿಗರೇಟ್ ಅಂತೆ, ಅದು ಇದು ಅಂತಂದೆಲ್ಲ. ಆವಾಗ ಇವಳು ಇದ್ದವಳು ಫ್ರೆಂಡು, ಅವನ ಅಪ್ಪನಿಂದನೇ ಕೆಟ್ಟೋಗಿರೋ ಅಂಥ ಅವಳ ಫ್ರೆಂಡು ಭಾಳಷ್ಟು ಯುವಕಳಿಗೆ ಬಲಿಯಾಗಿ ಎಲ್ಲ ಆಗಿ ಒಂಥರ ಮಾಂಸದ ದಂಧೆಕ್ಕೆ ಏನೋ ಒಂಥರ ಇಳಿದ್ಬಿಡ್ತಾಳೆ. ಕೊನೆಗೆ ನೋಡಿದರೆ ಅದರಲ್ಲೊಬ್ಬನು ಟ್ಯಾಕ್ಸಿ ಡ್ರೈವರ್ ನಜೀರ್ ಅಂತಂದು ಮಾಡಿದ್ದಾರೆ. ಅವಳನ್ನ ಕರ್ಕೊಂಬಂದು ಇದನ್ನು ಮಾಡಿ ಪ್ರೊಟೆಸ್ಟ್ ಮಾಡಿ ಮಾಮೂಲಿ ಕತೆ. ಅದರಲ್ಲಿ ಅವನು ಒಬ್ಬಳು ಇವನಿಗೆ ಆ ಹುಡುಗಿಗೆ ಫ್ರೆಂಡ್ ಆಗಿರ್ತಾನೆ, ಅವನು ಆದರ್ಶವಾದಿ. ಇದನ್ನು ಮಾಡಿ ಯಾವಾಗ ಇವಳು ಇನ್ನೊಬ್ಬರ ಜೊತೆಗೆ ಎಲ್ಲ ಇದು ಮಾಡ್ತಾಳೋ ಅಂದ ತಕ್ಷಣವೇ ಅವಳು ಮದುವೆ ಆಗಬೇಕು ಅದನ್ನು ಬಿಟ್ಬಿಡ್ತಾನೆ ಲೆಕ್ಚರರು. ಈ ಥರದ್ದು ಕತೆ ಇದೆ ಅದು. ಅದರಲ್ಲೂ ಕತೆ, ಅದರಲ್ಲೂ ಸಹ ಒಂದು ಹೆಣ್ಣಿನ ಮುಖಾಂತರ ಮತ್ತೆ ಪ್ರತಿಭಟಿಸುವ ಇದರಲ್ಲೂ ಅದೊಂಚೂರು ಕಮರ್ಷಿಯಲ್ ಸಿನಿಮಾ ಥರ ಮಾಡೋಕ್ಕೆ ಹೋದ್ವಿ. ಅದು ಶ್ರೀಮಂತ ಹುಡುಗಿದ್ದಾಳೆ, ಜಯಮಲ ಮಾಡಿದ್ಲು, ಹೊಸ ಹುಡುಗಿ ಒಂದು ಇವಳು ರೂಪ ಅಂತ ಮಾಡಿದ್ಲು, ಸುರೇಶ್ ಹೆಬ್ಳಿಕರು ಇದನ್ನ ಹಾಕಿ ಮಾಡಿದರು. ಅದಕ್ಕೂ ರಾಜೀವ್ ತರನಾಥ್ ಮ್ಯೂಸಿಕ್ ಮಾಡಿದರು. ಅದರಲ್ಲಿ ರಾಜೀವ್ ತರನಾಥ್ ನನಗೆ ಸಿಕ್ಕಾಗೆಲ್ಲ ಹೇಳೋರು, ಎಂಥ ಕೆಡಿಸ್ಬಿಟ್ನಲ್ಲ ನನ್ನ ಸಿನಿಮಾ, ನಾನು ಆಡೋಕ್ಕೆ ಕೆಡಿಸ್ಬಿಟ್ನಲ್ಲ ಅವನು ಅಂತಂದು ಬೈತಾ ಇದ್ರು ಅವರು. ಯಾವಾಗ ಸಿಕ್ಕಾಗ್ಲೂ ನಾವು ಡಾಕ್ಯುಮೆಂಟ್ರಿ ಮಾಡಿದ್ವಿಲ್ಲ ಸುಜಾತ ಅವರು, ಇದಾರಲ್ಲ ಅವರು, ಅವಾಗಲೂ ಬೈತಿದ್ರು ಅವರು. ಅದು ಸುಟ್ಟೆ ಹೋಗಿರಲಿಲ್ಲ, ಎಷ್ಟೋ ವರ್ಷ ಆಗಿದ್ದು, 30-40 ವರ್ಷ ಆಗಿದ್ರು. ಹಾಡು ಎಷ್ಟು ಜನಕ್ಕೆ ಕೈಲಿ ಹಾಡಿಸಿದ್ರು ಒಂದು ಹಾಡು, ಪಿಕ್ಚರೇಷನ್ ಚೆನ್ನಾಗಿಲ್ಲ ಅಂತ ಅವ್ರದ್ದು ಒಂದೇ ಕೊರಗು, ಬೈತಿದ್ರು. ಆಮೇಲೆ ಆ ಸಿನಿಮಾ ಇದಾಯಿತು. ಲಂಕೇಶ್ವರಿಗೆ ಒಳ್ಳೆ ಹೆಸರು ಬರಲಿಲ್ಲ ಅದರಿಂದ, ಎಂಥ ಸಿನಿಮಾ ಮಾಡಿರಲ್ಲ ಅಂತ. ಬಟ್ ಅದು ಕತೆ ಥೀಮ್ ಇತ್ತಲ್ಲ, ಅದು ಒಂದು ಹೆಣ್ಣಿನ ಪ್ರತಿಭಟನೆಯಾಗೇ ಇತ್ತದು ಅವರು ಇದು ಮಾಡುವಾಗ. 3ನೇ 4ನೇ ಸಿನಿಮಾ ಮಾಡ್ತಾರೆ, ಅದಕ್ಕೂ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದೆ. ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿರೋದು ಅಂದರೆ ಎಲ್ಲ ಹೊತ್ಕೊಂಡಿರೋದು ಅಂತ. ಎಲ್ಲ ಲಂಕೇಶ್ರದ್ದು ಅಷ್ಟು ದುಡ್ಡು ಕಾಸಿಂದ ಹಿಡಿದು ಅವ್ರನ್ನ ಕರ್ಕೊಂಬ ಅಲ್ಲಿ ಹೋಗು ಇಲ್ಲಿ ಹೋಗು, ಹಿಂಗೇನು ಕ್ಯಾಮ್ರಾ. ಅವಾಗಿನ ಕಾಲದಲ್ಲಿ ಹೆಂಗಿರೋದು ಅಂದರೆ ಅದನ್ನು ಆಮೇಲೆ ಬೇಕಾದ್ರೆ ಹೇಳ್ತೇನೆ. ಇದು ಇನ್ನೊಂದು ಕಥೆ ಸಿನಿಮಾ ಇದ್ದು ಇದನ್ನು ಹೇಳಿ ಎಲ್ಲಿಂದೆಲ್ಲ ಬಂದವರು ಅಂತ. ಎಲ್ಲಿಂದೆಲ್ಲ ಬಂದವ್ರದ್ದು ಅದು ನಡೆದ ಘಟನೆನೇ ಅವಳು ಕ್ಯಾಥರಿನ್ ಅನ್ನೆ ಪೋರ್ಟರ್ ಏನೋ ಬರೆದಿದ್ದು. ಅದಕ್ಕೆ ಓದಿದ್ದು ನೆನಪು ನನಗೆ, ಅಷ್ಟೊಂದು ಈಚೆಗೆ ನೋಡಿಲ್ಲ ನಾನು. ಸದಾಶಿವ ಕೂತ್ಕೊಂಡ್ರು, GS ಸದಾಶಿವ. ಅದನ್ನು ಸಹ ಹೆಣ್ಣಿನ ಒಂದು ತಾಯ್ತನದ ಒಂದು ಸಂಗತಿ ಹತ್ರ ಉಳಿತೈತೆ. ಅದು ಸಸ್ಪೆನ್ಸ್ ಥರನೇ ಇದೆ. ಈಗಿನ ಒಂದು ಕೋವಿಡ್ ಆದಮೇಲೆ ನಾನು ಈಗ ಹಳ್ಳಿನಲ್ಲೇ ಬದುಕಿದೆ 30-40 ವರ್ಷ. ನನಗೆ ಬಲೆ ಕಷ್ಟ ಆಗಿ ತೋಟನ ಒಂಚೂರು ಇದು ದೂರದಲ್ಲಿದ್ದೇನೆ. ಈಗೆಲ್ಲ ಫ್ಯಾಷನ್ ಆಗಿದೆ, ಹಳ್ಳಿಗಳ ಕಡೆ ದುಡ್ಡಿದೆ, ಒಂದು 2 ಎಕರೆ 4 ಎಕರೆ ತಗೊಂಡು ಅಲ್ಲಿ ಇದ್ಬಿಡೋಣ, ತೋಟ ಕಟ್ಕೋಣ ಅಂತ ಈಗಿನ ಪ್ರೆಸೆಂಟ್ ಸಿಚುವೇಶನ್ನ ನಾನು ನೋಡ್ತಾ ಇರೋದು. ಆ ಸಿನಿಮಾದ ಥೀಮು ಅಷ್ಟೇ. ಅವನು ಭಾಳ ಆದರ್ಶವಾದಿ. ಒಂದು 10 ಎಕರೆ ತಗೊಂಡು ಅವನು ಹಳ್ಳಿನಲ್ಲಿ ಬಂದು ಗಂಡ ಹೆಂಡತಿ ವಾಸ ಇರ್ತಿರ್ಬೇಕಾದ್ರೆ ಅವನ ಕೈಲಿ ಹೇಗೋಕ್ಕಾಗಲ್ಲ, ಯಾರೋ ದನ ಬಿಡ್ತಾರೆ. ಹಳ್ಳಿ ರಾಜಕೀಯ, ಆಮೇಲೆ ಅಲ್ಲಿ ಹಾಲು ಕರೆದ್ರೆ ದನಗಳು ಒದೀತವೆ. ಅವನು ದನ ಮರ ಯಾವುದು ನೋಡ್ದಂಗೆ ಮರಗಳು ಹೆಂಗಿರ್ತವೆ, ಗಿಡ ಹೆಂಗಿರ್ತವೆ ಅಂತಂದು ಹೋಗಿ ಬದುಕಕ್ಕೆ ಹೋಗಿದ್ದಾನೆ. ಅಲ್ಲಿಗೆ ಒಬ್ಬನಿಗೆ ಯಾರೋ ಬರ್ತಾನೆ ಆಳು ಬಂದಾದ್ಮೇಲೆ ಅವನ ಜೊತೆ ಸೇರ್ಕೊಂಡು ಅವನೇನು ಇದು ಮಾಡ್ತಾನೆ ಅಂತಂದರೆ ಅವನು ಅವನು ರೈತಾಗಿ ಇರ್ತಾನೆ ಒರಿಜಿನಲಿ. ಅವನು ಭಾಳ ಹಾರ್ಡ್ ವರ್ಕರ್ ಆಗಿರ್ತಾನೆ. ಸಖತ್ ಅವ್ನು ಹಾಲು ಕರೆಯೋದ್ರಿಂದ ಹಿಡಿದು ಪ್ರತಿಯೊಂದು ಹಿಡಿದು ಯಾವ ಟೈಮ್ನಾಗ ಏನು ಗೊಬ್ಬರ ಹಾಕ್ಬೇಕು, ಯಾವ ಟೈಮ್ನಾಗ ಹಾಕ್ಬೇಕು, ಏನಿದೆ ಅನ್ನೋದು ಗೊತ್ತಿಲ್ಲದೇ ಅದನ್ನು ಇದಕ್ಕೆ ಹೋಗಿದ್ರಲ್ಲ ಇವರು. ಅದನ್ನೊಂದು ಸುಂದರವಾಗಿ ಭಾಳ ಸುಖ ಮನೆ ಮಾಡ್ತಾರೆ. ಆಮೇಲೆ ಮನೆ ಮಾಡಿದ ಮೇಲೆ ನಾವು ಬಂದು ಲವರ್ನ ಕೊಲೆ ಮಾಡಿ ಬಂದು ಇಲ್ಲಿ ತಪ್ಸ್ಕೊಂಡು ಹೋಗಿರ್ತಾನೆ ಅಂತಂದಾಗಿರುತ್ತೆ. ಕೊನೆಗೆ ಒಬ್ಬನು CID ಯಾರೋ ಬಂದು ಜಗಳ ಆಗಿ ಅವನು ಸತ್ತೋಗ್ತಾನೆ. ಇದನ್ನು ಸುರೇಶ್ ಹೆಬ್ಳಿಕರ್ ಮಾಡಿದರು. ಆಮೇಲೆ ವಿಮಲಾ ನಾಯ್ಡು ಮಾಡಿದರು, ತಾಯಿ ಹೆಂಡತಿ ರೋಲಾಗಿ. ಲೋಕೇಶ್ ಅವನು ಇಲ್ಲಿಂದೆಲ್ಲ ಬಂದಿದ್ನೆಲ್ಲ ಅದರ ಮಾಡಿದರು. ಅದಕ್ಕೆ ವಿಜಯಭಾಸ್ಕರ್ ಮಾಡಿದರು. ಗುರುಪಾದ ಅಂತ ಒಬ್ಬನಿದ್ದ ಅಲ್ಲಿ ವಿಜಯಭಾಸ್ಕರ್ ಅಸಿಸ್ಟೆಂಟ್ ಮಡ್ರಾಸಿನಲ್ಲಿ ಒಂದು ಘಟನೆ, ಗುರುಪಾದ ಅನ್ನೋದು ನೆನಪು ಬಂದು ನನಗೆ. ಇನ್ನೊಂದು ಸಣ್ಣ ಘಟನೆ ವಿವರಿಸ್ಬಿಡ್ತೇನೆ. ಅಲ್ಲಿ ಸಿನಿಮಾ ಮಾಡುವಾಗ ಮ್ಯೂಸಿಷಿಯನ್ಸ್ ಬರ್ತಾರಲ್ಲ, ಮ್ಯೂಸಿಷಿಯನ್ಸ್ ಒಬ್ಬರಿಗೆ ಕರೆಕ್ಟಾಗಿ ದುಡ್ಡು ಹೋಗೋದು. ಅವ್ರು ಬಂದ ತಕ್ಷಣವೇ ಬರ್ತಾರೆ. ಅವರು ಸಾಯಂಕಾಲ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆಗೆ ಇಷ್ಟೇ
ನೋಟ್ಗಳು ಬರೋದ ತಕ್ಷಣನೇ ಬರೆದು ಬಿಡ್ಬೇಕು, ಅವ್ರು ಹಾಗೇನೆ ದುಡ್ಡು ಕೊಟ್ಬಿಡ್ಬೇಕು, ಅವ್ರು ಹೋಗ್ತಾರೆ ಅವ್ರ ಪಾಡಿಗೆ. ಅವರು ಅಕಸ್ಮಾತ್ ಅವ್ರು ನುಡಿಸ್ಲಿದ್ರು ಬರಲಿದ್ರು ದಮ್ಡಿ ತಂದಿದ್ರೆ ಅಥವಾ ತಬಲಾ ತಂದಿದ್ರೆ ಅದೇನೋ ತಂದಿದ್ರೆ ಅವ್ರದ್ದು ಅಷ್ಟಷ್ಟು ದುಡ್ಡು ಕೊಟ್ಟ ಮೇಲೆ ಹೋಗ್ಬಿಡ್ಬೇಕು. ಅವರೆಲ್ಲ ಏನು ಮಾಡಿರೋ ಅನುರೂಪದಲ್ಲೇ ಏನೋ ಅಂತ ಕಾಣುತ್ತೆ. ನೋಡ್ತಾ ಇದ್ರು, ಡೈರೆಕ್ಟ್ರಲ್ಲಿದ್ದಾರೆ ಅಂತ ಕೇಳಿದ್ರು, ಅಲ್ಲಿದ್ದಾರೆ ಸರ್ ವಾಂಗ ಹೆಂಗೆ ಅಂತ. 100 years ಗ್ಯಾರಂಟಿ ಸರ್. ಏನಂತಾನೆ ಅಂದ್ರೆ ಸರ್ 100 years ಪಿಕ್ಚರ್, ನನಗೆ ಗೊತ್ತಾಗಿಲ್ಲ 100 years ಪಿಕ್ಚರ್ ಅಂತಾರಲ್ಲ. ಅಲ್ಲಿ ಅವ್ರದ್ದೊಂದು ರೂಢಿ, ಬಂದವ್ರಿಗೆಲ್ಲ ಗ್ರೇಟೆಸ್ಟ್ ಫಿಲ್ಮ್ ಸರ್ ಅಂತಂದು. ಅವ್ರದ್ದು ಇನ್ನೇನು ಇಲ್ಲ, ಇಂಥ ಫಿಲ್ಮೇ ನೋಡಿಲ್ಲ ಸರ್ ನನ್ನ ಸರ್ವಿಸ್ನಲ್ಲಿ ಅಂತಂದು ಹೇಳ್ತಿರ್ತಾರೆ ಪಾಪ. ಅದು ರೂಢಿ ಮಾಡ್ಕೊಂಬಿಟ್ಟಿರ್ತಾರೆ, ಯಾವುದೇ ಸಿನಿಮಾ ಮಾಡಿದ್ರು ಇದು ಮಾಡಿದ್ರು ನೋಡಿದವರಿಗೆ. ಅದು ಅಲ್ಲಿ ಅವರು ರಿಕಾರ್ಡ್ ಮಾಡುವಾಗ ವಿಜಯಭಾಸ್ಕರ್, ನಾನು 2 ಸಿನಿಮಾ ಮಾಡಿದಾಗಲೂ ವಿಜಯಭಾಸ್ಕರೇ ಮ್ಯೂಸಿಕ್ ಡೈರೆಕ್ಟರ್, ಅವಾಗ ಪರಿಚಯ ಆಗಿದ್ದೆ. ಅಲ್ಲಿ ಅವರು ಲಂಕೇಶ್ ಇಲ್ದಂಗೆ ಅವ್ರ ಹಾಡುಗಳನ್ನ ಬರ್ಕೊಟ್ಟಿದ್ರಲ್ಲ, ವಿಜಯಭಾಸ್ಕರ್ ಸ್ವಲ್ಪ ಟೇಸ್ಟ್ ಇತ್ತು, ಸಾಹಿತ್ಯ ಮತ್ತು ಇದ್ರದ್ದೆಲ್ಲನ ಭಾಳ ಟೇಸ್ಟ್ ಇದ್ದ ಮನುಷ್ಯ. ನಾನು ಪರ್ಸನಲಿ ನೋಡಿದಂಗೆ ಅವರು ಭಾಳ ಅತ್ಯದ್ಭುತ ರಾಗ ಸಂಯೋಜನೆ ಮಾಡಿ, ಈಗಲೂ ಕೆಂಪಾದವು ಆಮೇಲೆ ಇವೆಲ್ಲ ಹಾಡಿದೆಯಲ್ಲ ಅತ್ಯದ್ಭುತ ಸಾಂಗ್ಗಳು. ಇವು 4 ಸಿನಿಮಾಗಳಲ್ಲಿ ನನಗೆ ಇಷ್ಟ ಆಗಿದ್ದು, ಈಗಲೂ ನನಗೆ ಇಷ್ಟ ಆಗಿದ್ದು ಸಿನಿಮ್ಯಾಟಿಕ್ ಆಗಿ, ಥೀಮ್ ವೈಸ್ ಅಲ್ಲ, ಥೀಮ್ ವೈಸು ಅದು ಪಲ್ಲವಿನಲ್ಲಿದೆ, ಅನುರೂಪದಲ್ಲಿದೆ, ಖಂಡವೇದಿಕದ್ರಲ್ಲೂ ಇದೆ. ಇದು ತಾಯ್ತನ ಮತ್ತು ಇನ್ನೊಂದು ಇದನ್ನು ಸಿನಿಮಾ ಮಾಡುವ ದೃಷ್ಟಿಕೋನ ಇತ್ತಲ್ಲ ಸಿನಿಮಾದ್ದು, ಅದರಿಂದ ಈ ಸಿನಿಮಾಗಳ ಬಗ್ಗೆ ಹೇಳ್ಬೋದು. ಸಿನಿಮಾ ಆದಮೇಲೆ ಏನಾಯಿತು ಅಂತಂದರೆ, ಲಂಕೇಶ್ ಪರ್ಸನಲಿ ಈಗೆಲ್ಲ ಮಾತಾಡಿದ್ರಿಂದ ನಾನು ಹೇಳ್ಕೊಂತ ಇದ್ದೇನೆ, ನಾನು ಹೋಗಲ್ಲ, ಇದು 4ನೇ ಸರಿ 3ನೇ ಸರಿ ಮಾತಾಡ್ತಿದ್ದೇನೆ. 1994 ಲಂಕೇಶ್ರದ್ದು 60ನೇ ವರ್ಷ ಆದಾಗ ರಾಮದಾಸು ಅವರು ಆರ್ಗನೈಸ್ ಮಾಡಿದ್ರು ಒಂದು, ನೀವು ಬಂದಾಗ ಒಂದು ಡಾಕ್ಯುಮೆಂಟ್ರಿ ಮಾಡಿರಿ, ಹಾಗೇನೆ ನೀವೇ ಮಾತಾಡ್ಬೇಕು ಸಿನಿಮಾದ ಬಗ್ಗೆ ಅಂತ. ಲಂಕೇಶ್ ಇದ್ದಾಗಲೇ ಮಾತಾಡಿದ್ದೆ ನಾನು. ಅದು ಒಂಚೂರು ತಮಾಷೆವು, ಆಮೇಲೆ ಹೊಡೆದಾಟದವು, ಇವು ಲಂಕೇಶ್ ಹಿಡಿದು ನಗ್ತಿದ್ರು. ಅಷ್ಟರೊಳಗಡೆ ನಾನು ಲಂಕೇಶ್ರಿಂದ 81ರಲ್ಲಿ ಇಳಿದು ಹೋದನ್ನು ಕನೆಕ್ಷನ್ ಇಲ್ಲ ನನಗೆ. ಅದು ಬಿಟ್ಟಾದ್ಮೇಲೆ CGK ಅವರು ಇಲ್ಲಿ ಗಾಂಧಿ ಭವನದಲ್ಲಿ ಒಂದು ಲಂಕೇಶ್ವರ ಮೇಲೆ ಕುರಿತು ಮಾಡಿದ್ರು. ಅವಾಗಲೂ ಸಿನಿಮಾದ ಮಾತಾಡಿದ್ರು, ಬೇರೆ ಕಡೆ ಎಲ್ಲ ಕರೆದಿರಲಿಲ್ಲ. ನಾನು ನಿಮ್ಮ ಸುಜಾತ ಮೇಡಮು, ಆಶಾದೇವಿ, ಮುಕುಂದರಾಜು ಇವ್ರ ಕಾರಣಕ್ಕೆ ಸಿನಿಮಾದ ಬಂದು ನಾನು ನೆನಪು ಮಾಡ್ಕೊತಿದ್ದೀನಿ. ಯಾಕೆ ಅಂದರೆ ನಮ್ಮ ಬದುಕಿಗೆ ನಮ್ಮ ಒಂದು ಇದನ್ನು ವಿಷನ್ ಕೊಟ್ಟರು, ಇದು ಮಾಡಿದರು ಲಂಕೇಶರು ಹೇಗಿದ್ರು ಅಂತಂದರೆ 76ನೇ ಇಸ್ವಿನಲ್ಲಿ ನನಗೆ ಒಂದು ಪುಸ್ತಕ ಕೊಟ್ಟಿದ್ರು, ಆಟಮ್ ಆಫ್ ಪೆಟ್ರಿಯಾರ್ಕ್ ಅಂತಂದು. ಗಾರ್ಸಿಯಾ ಮಾರ್ಕ್ವೇಸ್ ಪುಸ್ತಕದಲ್ಲಿ ಇಂಗ್ಲೀಷೇ ಬರ್ತಿರ್ಲಿಲ್ಲ. ಆಗಿನ ಇದರಲ್ಲಿ ಅವರು ಅತ್ಯಂತ ಓದಿಸ್ಲಿಕ್ಕೆ ನಾನು ನೋಡ್ದಂಗೆ ಚೊಕ್ಕವಾಗಿಟ್ಟಿರೋರ ಪುಸ್ತಕನ ಮೈ ಮೇಲೆ ಹೊತ್ಕೊಂಡಂಗೆ ಕೀರಮ್ಮ ಮನೆ ಇತ್ತು, ಅಲ್ಲೇ DVG ರೋಡ್ನಲ್ಲಿ ಇತ್ತು. ಅವು ಎಲ್ಲ ಹಿಂಗೆ ಅಗಳಿಕೊಂಡು ಹಿಂಗೆ ಕುಂತ್ಬಿಟ್ಟಿರೋರು ಅವನ್ನ. ಆಮೇಲೆ ಇಂಥವು ಇಷ್ಟಿಷ್ಟು ಪುಸ್ತಕ 8ರಿಂದ 10 ಪುಸ್ತಕ ಕೊಟ್ಟು ಕಳಿಸ್ತಾರೆ ನನಗೆ. ಒಂದು ತಿಂಗಳೊಳಗಡೆ ನಾನು ಓದ್ಕೊಂಬರ್ಬೇಕಾಗಿತ್ತು ವಾಪಸ್ಸು ಲಂಕೇಶ್ರಿ. ಹಾಗೆ ಬೆಳೆದು ಬಂದು ನಾವು ಅವರಿಂದ ಕಲ್ತಾರೋ. ಆಮೇಲೆ ಪ್ರತಿಭಟಿಸೋ ಹಕ್ಕು ಹೆಂಗೆ ಕಲ್ತ್ವಿ ಅವರಿಂದ ಅಂದರೆ ಅವ್ರನ್ನೇ ಪ್ರತಿಭಟಿಸ್ತಿದ್ದೆ ನಾನು. ಆವಾಗ ಏನಾಗ್ಬಿಡುತ್ತೆ ಅಂದರೆ, ನಾವು ಹಳ್ಳಿ ಕಡೆ ಇವರು, ಅವರು ನಮ್ಮ ಊರದ ಹತ್ತಿರದ್ರೆ ಅವು ಹೆಚ್ಚು ಕಮ್ಮಿ ಒಡೆದಾಟ ಆಗೋದು, ಜಗಳ ಆಗೋದು, ವಾಪಸ್ ಹೋಗ್ಬಿಡ್ತಿದ್ದೆ ನಾನು. ಇದಾಗಿ ಎಲೆ ಯಾವನಿದ್ದಾನು ಅಂತಂದು, ಆಮೇಲೆ ಬಾರಲೇ ಹೋಗ್ಲತ್ಲಾಗೆ ಬಾರ ಹೋಗ್ಲಿ ಅಂತಂದರು. ಲಂಕೇಶ್ರದ್ದು ಈಗ 2ನೇ ಸಿನಿಮಾ ಆದ ತಕ್ಷಣ ಏನು ತೊಂದರೆ ಆಯಿತು ಅಂತಂದರೆ, ಆರ್ಥಿಕವಾಗಿ ಮತ್ತು ಅವರು ಒಯ್ದಾಟದಲ್ಲಿ ಜಂಜಾಟದಲ್ಲಿ ಒಂಚೂರು ಏರ್ಪೇರ್ ಆಗಿದ್ದರಿಂದ ಏನಾಯಿತು ಅಂದರೆ, ಸೆಂಟ್ರಲ್ ಕಾಲೇಜ್ ಶಿಫ್ಟ್ ಆಯ್ತದೆ 75ನಲ್ಲಿ. ನಾವು ಶೂಟಿಂಗ್ ಎಲ್ಲ ಮಾಡಿದ್ದು ಅನುರೂಪ 76, 77 ಮಾಡುವಾಗ ಅಲ್ಲಿ ಲೈಬ್ರರಿ ಆಗಿತ್ತು, ಬಿಲ್ಡಿಂಗ್ಗಳಾಗಿದ್ವು, ಅಲ್ಲೇ ನಾವು ಯೂನಿವರ್ಸಿಟಿನಲ್ಲಿ ಮಾಡಿದ್ದು, ಅದೇ ತಾನೇ ಶಿಫ್ಟ್ ಆಗಿತ್ತು. ಆ ಸಿನಿಮಾಗಳು ನೋಡ್ಬೋದು. ಇನ್ನೂ ಇಲ್ಲಿ ಏನೂ ಇರಲಿಲ್ಲ. ಅನುರೂಪ ಶೂಟ್ ಮಾಡಿದ್ದು ನಾವು ಗಾಂಧಿ ಭವನ್ ಇದರಲ್ಲಿ ಫಸ್ಟ್ ಶೂಟ್ ಮಾಡಿದ್ವಿ. ಅದು ಶೂಟ್ ಮಾಡುವಾಗ ಅದರದ್ದು ಒಂದು ಘಟನೆ ಇದೆ. ಅದು ವೆರಿ ಫಸ್ಟ್ ದಿವಸ ಶೂಟಿಂಗ್. ಅದು ಅನಂತ್ನಾಗ್ ಬಾಂಬೆದಲ್ಲಿದ್ದ, ಇನ್ನೂ ತುಂಬ ಸ್ಟಾರ್ ಆಗಿರಲಿಲ್ಲ ಅನಂತ್ನಾಗು. ಅದರ ಒಂದು ಸೀನ್ ಇದೆ ಹೊಡೆದಾಟದ್ದು, ಹುಡುಗರುಗಳು ಇವ್ರು ಹೊಡೆಯೋದು ಸಿಸ್ಟಮ್ ಇದರಿಂದ. ಫಸ್ಟ್ ಸಿನಿಮಾನ ಶೂಟ್ ಮಾಡಿದ್ವಿ. ಹೊಡೆದಾಡೋದು ಸಾರ್ ಡೂಪ್ ಮಾಡ್ತಾರೆ, ಡೂಪ್ ಗೀಪ್ ಏನು ಬೇಡ, ಒಂಚೂರು ಹಿಂಗೆ ಅನ್ರಿ ದೂರದಿಂದ ಅಂತಂದು ಶುರು ಮಾಡಿದ್ರು. ಆ ಹುಡುಗರು ಇದ್ದರು ಅನಂತ್ನಾಗ್ ನಿಜವಾಗ್ಲೂ ಹೊಡೆದೇ ಬಿಟ್ರು. ಬಟ್ ಅಂತಂದು ಅವ್ನು ಮೆತ್ತಿಗೆ ಬೆಳ್ಳಗಿದ್ದ ಪಾಪ ಕೂತ್ಕೊಂಡು ಈ ಸಿನಿಮಾನೂ ಬೇಡ ಏನೂ ಬೇಡ ಅಂತಂದು ಸೈಡಿಗೆ ಹೋಗಿ ಕೂತ್ಕೊಂಡಿದ್ದ. ಆಮೇಲೆ ಶ್ರೀಧರ್ ಹೇಳಿ, ಸಾರ್ ಹಿಂಗೆ ಮಾಡೋದು ಅಂತ. ಅದು ಇನ್ನೂ ಸೀನ್ ಇದೆ. ಅದು ಫಸ್ಟ್ ಎಕ್ಸ್ಪೀರಿಯನ್ಸ್ ನಮಗೆ ಈ ಥರದ್ದು. ಇಲ್ಲೇ ಶುರುವಾಗಿದ್ದಿದೆ ಈ ಫೀಲ್ಡ್ನಲ್ಲಿ 77ನೇ ಇಯರಲ್ಲಿ. ಅವ್ರಿಗೆ ಶಿಫ್ಟ್ ಆದಮೇಲೆ ಏನಾಯಿತು ಅಂದರೆ, ಅಲ್ಲಿಂದ ಅಲ್ಲಿಗೆ ಹೋಗ್ತಾಯಿದ್ರು ಅವರು. ಸೆಂಟ್ರಲ್ ಕಾಲೇಜಿಗೆ ರೂಢಿಯಾಗಿತ್ತು ಗಾಂಧಿ ಬಜಾರಿಂದ ಹೋಗೋಕ್ಕೆ. ಇಲ್ಲಿ ಬರಲಿಕ್ಕೆ ಅವಾಗ ಬಸ್ಸಿನ ಫೆಸಿಲಿಟೀಸು ಅದು ಇದು ಇರ್ತಿರ್ಲಿಲ್ಲ. ಆಮೇಲೆ ಶಿಸ್ತುಬದ್ಧವಾಗಿ ಅವರೇನು
ಮೇಷ್ಟ್ರ ಕೆಲಸನ ಭಾಳ ಪ್ರೀತಿಯಿಂದ ಮಾಡಿದ್ರಲ್ಲ, ಅದೇ ಸಿನಿಮಾದಲ್ಲೇ ಅವ್ರು ನಾವು ಪ್ರತಿಭಟನೆ ಮಾಡೋದು, ಈ ಸಿಸ್ಟಮು ಇದು ಈಗಿನ ನೋಡಿದರೆ ಈಗ ಆಗುತ್ತಿರುವ ಈ ಕ್ಯಾಪಿಟಲಿಸಮ್. ಅದೇ ಹೇಳಿಂದಲ್ಲ, ಒಂದು ಮೆಡಿಕಲ್ ಕಾಲೇಜ್ ಆದಮೇಲೆ 20 ಕೋಟಿ ಅಂತ ಎಮ್ ಡಿ ಮಾಡೋಕ್ಕೆ ಬಂದ ತಕ್ಷಣ ಅವ್ನು ಹೋದ ತಕ್ಷಣ ಅವ್ನು ಹಾಕಿ ಜೆರಾಕ್ಸ್ ಹಾಕಿ ಇದಿದೆ ಅಂತ ಹೆದರಿಸಿ ಎಲ್ಲ ಮಾಡಿ, ಅದೊಂದು ಡಾಕ್ಟ್ರು ಅನ್ನೋದು ನಾಟ್ ಎ ಪ್ರೊಫೆಷನಲ್ ಇದ್ರದ್ದು ಆಗ್ತಾ ಇಲ್ಲ. ನಾನು ಕಣ್ಣೆದ್ರಿ ನೋಡ್ತಾ ಇರೋದು. ಈಗ ನಮ್ಮ ಫ್ರೆಂಡ್ ಯಾರೋ ಒಬ್ಬನಿಗೆ ಓದೋನಿಗೆ ಏನು ಇಲ್ದೇ ನನ್ನ ಮಗಂದು ಹಾರ್ಟ್ ಇದೆ ಅಂತಂದು 15 ದಿವಸ ಇಡ್ಸ್ಕೊಂಡಿದ್ರು ICU. ಈ ಥರದ್ದೆಲ್ಲ ಕಣ್ಣಾರೆ ಕಂಡಿರೋದು ಇದೆ. ಆ ಥರದ ಪರಿಸ್ಥಿತಿ ಇದೆ. ಆವಾಗ ಅವರು ರಾಜೀನಾಮೆ ಕೊಟ್ಟರು. 77ರಲ್ಲೇ ಏನೋ ಇದನ್ನು 3ನೇ ಸಿನಿಮಾ ಮಾಡ್ತಾ ಇರ್ಬೇಕಾದ್ರೆ ಅವ್ರು ಆಲೆ ಕಳ್ಕೊಂಡಿದ್ರು ಇದರಿಂದಾನ. ಆ ನಂತರ 4ನೇ ಸಿನಿಮಾನ ಮೋಹನ್ ಕೊಂಡಜ್ಜಿ ಕೇರಳದವ್ರು ಇದರಿಂದಾನ, ಅವನೇ ಇಮ್ಮಿಡಿಯೇಟ್ ಪ್ರೊಡ್ಯೂಸರು. ಅಷ್ಟರೊಳಗಡೆ ನಾವು ಪ್ರಜಾವಾಣಿನಲ್ಲಿ ಅವ್ರದ್ದು ಇದು ಬರ್ತಾ ಇತ್ತು, ಲೇಖನಗಳು ಭಾಳ ಅತ್ಯದ್ಭುತವಾಗಿ ಪಾಪ್ಯುಲರ್ ಆಗಿದ್ವು. ರಾಜಕೀಯ ಬರೆಯೋರು, ರಾಜಕೀಯದ ಇದರಲ್ಲಿ ಕಾಲಮ್ ಬರೀತಾ ಇದ್ರು. ಕಾಲಮ್ ಇದ್ದಕ್ಕಿದ್ದಂಗೆ ನಿಂತು ಹೋಗ್ಬಿಡ್ತು. ಆವಾಗ ಇವರು ನಾವೇ ಒಂದು ಪೇಪರ್ ಮಾಡೋಣ ನಡಿಗೆಯ ಅಂತಂದು ಶುರು ಮಾಡಿದರು. ಪತ್ರಿಕೆ ಶುರು ಮಾಡಬೇಕು ಅನ್ನೋಕ್ಕೆ ಇನ್ಸ್ಪಿರೇಷನ್ ಆಗಿದ್ದು ಅದೇನೆ. ಅವ್ರು ಯಾವಾಗಲೂ ಹೇಳೋರು, ನಾನು ಅಷ್ಟೊತ್ತಿಗೆ ಕಾಶಿನಾಥ್ ಹತ್ರ ಹೋಗಿ ಬಂದಿದ್ದು, ಬಾಂಬೆದಲ್ಲಿ ಹೋಗಿ ಬಂದಿದ್ದೆನಲ್ಲ. ಅವನು ಕಾಶಿನಾಥ್ ಏನೇ ಇದ್ದರು ಆ ಸಿನಿಮಾದೊಂದು ಸಸ್ಪೆನ್ಸ್ ಪಿಕ್ಚರು ಯಾವುದೋ ಒಂದು ಸರಿ ಬಂದಿಲ್ಲ ಅಂತಂದು ಟೆಕ್ನಿಕಲಿ ಹಿಡಿದು ಮಾಡಿದ. ಸಾರ್ ಬಾಂಬೆನಲ್ಲಿ ಅದನ್ನು ಮತ್ತೆ ಇದನ್ನು ಮಾಡಿಸಿದ್ದ ಅಂತ ಯಾವಾಗಲೂ ಒಂದು ಸರಿ ಹೇಳಿದ್ದೆ, ಗುಂಡಾಕಿ ಅಂತ ಏನು ಹೇಳ್ಬಿಟ್ಟಿದ್ದೆ. ಪೇಪರ್ ಎಲ್ಲ ಶುರುವಾತಲ್ಲ, ಅವ್ನು ನೋಡೋಣ ಕಣಯ್ಯ, ಇದು ಏನೋ ಆಗಲಿದ್ರು ಅಷ್ಟರು ಹೋಗಿ ಕಾಶಿನಾಥ್ ಹತ್ರ ಸೇರ್ಕೊಂಬಿಡೋಣ, ಕಾಶಿನಾಥ್ ಹತ್ರ ಸೇರ್ಕೊಂಡು ಮತ್ತೆ ಸಿನಿಮಾ ಶುರು ಮಾಡಿಬಿಡೋಣ ನಡಿಯ ಅಂತಾರೆ. ಸಾರಿ ಏನು ಹಿಂಗಂತೀರಿ ಅಂತ, ಕಾಶಿನಾಥ್ ಯಾವ ಥರದ್ದು. ಹಾಗಾಗಿ ಪತ್ರಿಕೆ ಆರಂಭಕ್ಕೆ ಮೊಳಕೆ ಹೊಡೀತು. ಆರಂಭ ಆಗುವಾಗ ಇಬ್ಬರನ್ನ ಇಲ್ಲಿ ಹೇಳದೇ ಇದ್ದರೆ ತಪ್ಪಾಗುತ್ತೆ. ಮೋಹನ್ ಕೊಂಡಜ್ಜಿ ಈಸ್ ಎ ಮೇಯ್ನ್ ಕಾರಣ ಪತ್ರಿಕೆ ಶುರುವಾಗೋಕ್ಕೆ ಇದ್ದಂಥ ಒಂದು ಫೈನಾನ್ಷಿಯಲ್ ಇದರಲ್ಲಿ. ಅವರು ದೂರ ಇರ್ಬೋದು. 2ನೇ ಕಾರಣ ಶೂದ್ರ ಶ್ರೀನಿವಾಸು ಒಂದು ವ್ಯಕ್ತಿ ಕರ್ಕೊಂಡು ಬಂದರು ಪತ್ರಿಕೆ ಬರೋದು ಅಂತ. ಅವರು ಜಾಣಗೆರೆ ವೆಂಕಟರಾಮಯ್ಯ ಅಂತಂದು. ಪತ್ರಿಕೆ ಬಗ್ಗೆ ಒಂದೇ A to Z ಮಳೆ ಜೋಡಿಸೋದು ಹೆಂಗೆ, ಮಳೆ ಹೆಂಗಿರ್ತವೆ, ಅದು ಹೆಂಗೆ ಬ್ಲಾಕ್ ಹಂಗೆ ಹಾಕೋದು, ಅದು ಇದು ಮಾಡೋದು ಹೆಂಗೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ನಮ್ಗೆ, ಯಾರಿಗೂ. ಅಲ್ಲಿದ್ದಾರೆ ಹಿಂಗೆ ಓಡಾಡ್ಕೊಂತ ಬಂದು ಹರಟೆ ಹೊಡೆದು ಹೋಗೋ ಅಂತಾರಿದ್ರು ಪತ್ರಿಕೆ ಶುರು ಮಾಡಿದ. ಜಾಣಗೆರೆ ವೆಂಕಟರಾಮಯ್ಯ ನಾನು 3 ಜನ ಲಂಕೇಶ್ವರ ರೂಮ್ನಲ್ಲಿ ಕೂತು 3 ಜನ ನಾವೇ ಪ್ಯೂನು, ನಾವೇ ಎಲ್ಲ ಇದು ಬ್ಲಾಕ್ ತಗೊಂಡೋಗ್ಬೇಕು, ಅದೇನೋ ತಗೊಂಬರ್ಬೇಕು. ಫಸ್ಟ್ ಪತ್ರಿಕೆ ಶುರು ಮಾಡಿದ ತಕ್ಷಣವೇ 5,000 ಹಾಕ್ಸಿದ್ವಿ ನಾವು, ಏನಾಗುತ್ತೋ ಏನೋ ಅಂತಂದು. ಆ ಬೃಂದಾವನ್ ಪ್ರಿಂಟರ್ಸ್ ಎಲ್ಲೋ ಇವರು ಮೋಹನ್ ಇದರಿಂದ ಹಿಡಿದು ಹಾಕ್ಸ್ಕೊಂಡಿದ್ವಿ. ಅದು ಫಸ್ಟ್ ಶಾಕ್ ಆಗ್ಬಿಡ್ತು ನಮಗೆ. ಆದರೆ ವಾಪಸ್ ಬರ್ತೈತಿ, ಸಿನಿಮಾ ಶುರು ಮಾಡಿಬಿಡೋಣ ಅಂತಂದೇ ಇದ್ರಿ, ಇನ್ನೊಂದು ಸಿನಿಮಾ ಮಾಡಿಬಿಡೋಣ ನಡೀರೋದ್ಲಾಗೆ ಅಂತ. ಅದು ಆಯಿತು, ಸಕ್ಸಸ್ ಆಯಿತು. ಫಸ್ಟ್ ವೀಕು 2ನೇ ವಾರ 6,500 ಹಾಕ್ಸಿದ್ವಿ. ಹೀಗೇ ಶುರುವಾಯಿತು. ಆಮೇಲೆ ನಮಗೆ ಡಿಸ್ಟ್ರಿಬ್ಯೂಟ್ರುಗಳು ಇರಲಿಲ್ಲ. ಅವು ಎಂತೆಂಥ ಡಿಸ್ಟ್ರಿಬ್ಯೂಟ್ರು, ಶಿವಮೊಗ್ಗದಲ್ಲಿ ನಮ್ಮ ದಿವಾಕರ್ ಹೆಗ್ಡೆ ಅಂತ, ಧಾರವಾಡದಲ್ಲಿ ಯಾರು ಡಿಸ್ಟ್ರಿಬ್ಯೂಟ್ರು ಗೊತ್ತಾ ನಮಗೆ, ಚಂಪಾ ಲೆಕ್ಚರರ್ ಆಗಿದ್ದರು. ಚಂಪಾ ನಿಮಗೆ ಕಳಿಸ್ತದೆ, ಬಂಡ್ಲು ಇಸ್ಕೊಡ್ರಿ ಬಸ್ನಲ್ಲಿ, ಅವ್ರು ಕೊಟ್ಟು ಅಲ್ಲರ ಅಂಗಡಿಗಳಿಗೆ ಕೊಡ್ರಿ ಅಂತ ಚಂಪಾಗಳಿಗೆ. ಹೀಗೆ ಆಮೇಲೆ ನಿಧಾನಕ್ಕೆ ಗುಲ್ಬರ್ಗ ಈ ಕಡೆ ಎಲ್ಲ ಶುರುವಾಯಿತು. ಶುರುವಾದಮೇಲೆ ಪತ್ರಿಕೆ ಅದು ಭಾಳ ಪಾಪ್ಯುಲರ್ ಆಯಿತು. ಅಂದರೆ ವಾಟಾಳ್ ನಾಗರಾಜ್ದು ಒಂದು ಗಲಾಟೆ ನಡೀತು. ನಡೆದ ತಕ್ಷಣವೇ ಅಲ್ಲಿ ದೊಡ್ಡ ಸ್ಟ್ರೈಕ್ ಆಗಿ ಇಡೀ ಇದಾಗಿ ಪತ್ರಿಕೆ ಇಡೀ ಮನೆ ಮಾತಾಯಿತು. ಲಂಕೇಶ್ರ ಮೇಲೆ ನನಗೆ ವ್ಯಕ್ತಿಗತವಾಗಿ ನನ್ನನ್ನು ಅವ್ರು ಕರ್ಕೊಂಡು ಬಂದು ನಾನು ಬೆಂಗಳೂರು ತೋರಿಸಿ ಎಲ್ಲ ಮಾಡಿದ್ರೂ ಸಹ ನನಗೆ ಈ ಊರಲ್ಲಿ ಸಿಟ್ಟಿರ್ತೈತಲ್ಲ, ನಮಗೆ ಹಂಚಿಲ್ಲ ಸರಿಯಾಗಿ ಅಂತಂದು, ಬೇರೆ ಆದಾಗ ಸರಿಯಾಗಿ ಹಂಚಲಿಲ್ಲ ನಮಗೆ ಅಂತಂದು ಇಳಿದಂತ ಹೋದನ್ನು ನಾನು ಮತ್ತೆ ಹೋಗಲಿಲ್ಲ. ಆದರೂ ಅವ್ರ ವಿಚಾರಧಾರೆಗಳು ಅವ್ರದ್ದು ಇದಾದಾಗ, ಆಮೇಲೆ ನನಗೆ ಭಾಳ ಆಪ್ತವಾಗಿ ನನ್ನ ಹುಡುಗಿ ಇದ್ದಾಗಿಂದ ನೋಡ್ಕೊಂತ ನೀನು ಅವನ ಮಗು, ಅವನು ಅಜಿತ್ ಇದ್ದಾಗ 3 ಜನನೂ ಅವ್ರು ಯಾವಾಗಲೂ 3 ಜನನೂ ಶಿವಮೊಗ್ಗದಲ್ಲೇ ಹುಟ್ಟಿದವ್ರು. ಮೆಗಾನ್ ಹಾಸ್ಪಿಟ್ಲಿಗೆ ಹುಟ್ಟಿದವ್ರು ಅವ್ರು 3 ಜನನೂ ಶಿವಮೊಗ್ಗದಲ್ಲೂ. 3 ಜನನೂ ಅಲ್ಲಿ ಹೊಸ ಮನೆಯಲ್ಲಿ ಮನೆ ಇತ್ತು, ಅವ್ರ ಮಾವವ್ರ ಮನೆ. ಅಲ್ಲಿ ಯಾವಾಗಲೂ ನಾವು ಹೋಗ್ತಿದ್ದೆ, ಮನೆ ಮಾರಕರೇ ಹೋಗ್ತಿದ್ದೆ. ಗೌರಿ ನನಗೆ ಭಾಳ ಅತ್ಯಾಪ್ತವಾಗಿದ್ಲು. ಇದನ್ನ ಹಿಡಿದಾಗ್ದಿದ್ದಲು. ಆ ಗೌರಿ ಕೊಲೆ ಆಯ್ತಲ್ಲ, ಕೊಲೆ ಆದ್ರ ಜೊತೆಗೆ ಇನ್ನೊಬ್ರು ಹೋಗಿ ಅವ್ರ ಮನೆ ಫ್ಯಾಮಿಲಿಯರೇ ಕುತ್ಕೊಂಡು ಮಾತಾಡ್ತಾರಲ್ಲ, ಈ ಥರದ್ದೆಲ್ಲ ವಿಪರ್ಯಾಸಗಳು ನೋಡ್ಬೇಕಾಗಿದೆಯಲ್ಲ, ಅದು ನನಗೆ ಭಾರಿ ನೋವು ತರುತ್ತೆ. ನಮಗೆ 2ನೇ ಇದನ್ನು ಮಾಡಿದರು, 2ನೇ ಸಿನಿಮಾಕ್ಕೆ ಮಾಡಿದರು ಋಷಿಕೇಶ್ ಮುಖರ್ಜಿ ಸ್ವತಃ ಕರೆದು, ನಾನು ಎಡಿಟ್ ಮಾಡಿಕೊಡ್ತೇನೆ ಬರ್ರಿ ಅಂತಂದು ಬಾಂಬೆ ಕರೆದ್ರು ಅನುರೂಪಕ್ಕೆ. ಅಷ್ಟೊಂದು ನಮಗೆ ಪಲ್ಲವಿ ಅವರು ಮೃಣಾಲ್ ಸೇನ್ ಹೇಳಿದರು ಅನಿಸುತ್ತೆ, ಅಥವಾ ಹೇಳಿರ್ಬೋದು. ಋಷಿಕೇಶ್ ಮುಖರ್ಜಿಗೆ ಹೋಗಿದ್ವಿ. ಈಗ ಒಂದು ಸಿನಿಮಾದೊಂದು ಇದನ್ನು ಹೇಳ್ಬಿಡ್ತೇನೆ, ಒಂದು ಸಣ್ಣದೊಂದು ಹೇಳಿ ಮುಗಿಸ್ತೇನೆ. ಅದು ಮುಗಿಸ್ಬಿಡ್ಲಾ?
ಮುಗಿಸ್ಬಿಟ್ಲೆ ಇಲ್ಲೇ ಅದರಲ್ಲ. ಮುಂದೆ ಒಂದು ಸಣ್ಣದೊಂದು ಇವನ್ನ ಹೇಳ್ತೇನೆ, ಇದು ಸಿನಿಮಾದಲ್ಲಿ ತಾಂತ್ರಿಕ ಕಲೆ ಅದೆಲ್ಲ ತಾಂತ್ರಿಕವಾಗಿರುತ್ತೆ. ಅದು ಸುಮ್ಮನೆ ನಾವು ಸಿನಿಮಾ ಮಾಡ್ತೇವೆ ಅಂತಂದು ಈಗಿನವ್ರು ಮಾಡ್ತಿದ್ದಾರಲ್ಲ, ಈಗ ವಿಡಿಯೋ ಬಂದು ಇದನ್ನ ನೋಡ್ತದಲ್ಲ, ಹಾಗೆಲ್ಲ ಇರಲಿಲ್ಲ ಅವಾಗ. ನೆಗೆಟಿವ್ ಇರೋದು, ನೆಗೆಟಿವ್ ಆದಮೇಲೆ ಅದು ಹೋಗಿ ಸ್ಟುಡಿಯೋಕ್ಕೆ ಹೋಗಿ ಬರೋವರೆಗೂ ಆಗಿದೆಯೋ ಇಲ್ಲೋ ಅನ್ನೋದು ಆತಂಕ. ಅದು ಪ್ರಿಂಟ್ ಆದಮೇಲೆ ಹೀಗಿತ್ತು ಹೀಗಿರಲಿಲ್ಲ ಅಂತ. ಆಮೇಲೆ ಮಿಸ್ ಆಗಿಬಿಡೋದು, ಅವರು ಇವರು ಇದಾಗಿದ್ದು ಬೇರೆದೇನೋ ಬಂದ್ಬಿಡೋದು. ಆಮೇಲೆ 2-3 ಥರದ್ದು ಇದಿರೋದು ಫಿಲ್ಮ್ಗಳು, ಫಿಲ್ಮ್ ನೆಗೆಟಿವು, ಫಿಲ್ಮ್ ಪಾಸಿಟಿವು, ಆಮೇಲೆ ಸೌಂಡ್ ಪಾಸಿಟಿವು, ಸೌಂಡ್ ನೆಗೆಟಿವ್ ಅಂತ. ಈ ಥರದ್ದು ಅವನ್ನೆಲ್ಲ ಬೇರೆ ಬೇರೆ ಇಟ್ಟು ಮೂವಿ ಹಾಲ್ ಅಂತ ಇರೋದು, ಇದನ್ನೆಲ್ಲ ಇರೋದು ಆ ಥರದ್ದು ಹಳೆ ಕಾಲದಲ್ಲಿ. ನಮ್ಮ ಕರ್ನಾಟಕಕ್ಕೆ ಅನ್ನೋದಕ್ಕಿಂತನೂ ಮಡ್ರಾಸಿಂದ ಬೆಂಗಳೂರಿಗೆ ಫಿಲ್ಮ್ ಲ್ಯಾಂಡ್ ಶಿಫ್ಟ್ ಆಯ್ತು ನಿಧಾನಕ್ಕೆ. ಇದಾಗ ಕ್ವಾಲಿಟಿ ಲ್ಯಾಬ್ ಅಂತಂದಿದೆ ಇಲ್ಲಿ ಕಂಠೀರವ ಸ್ಟುಡಿಯೋದಲ್ಲಿ. ಪ್ರಕಾಶ್ ಅಂತಂದು ಅವನು ಕ್ವಾಲಿಟಿ ಲ್ಯಾಬ್ ಓಪನ್ ಮಾಡಿದ್ದ, ಬಾಂಬೆಯಿಂದ ಬಂದನು. ಅಲ್ಲಿ ನಾವು ಎಡಿಟಿಂಗ್ ಮಾಡ್ತಿದ್ವಿ. ಅವು ಕಾಣ್ತಾನೆ ಇರಲಿಲ್ಲ ಏನೇನು ಹೇಗೆ ಅಂತ. ನನಗೆ ಪಲ್ಲವಿನಲ್ಲಿ ವರ್ಕ್ ಮಾಡಿದ್ಮೇಲೆ ನೆಕ್ಸ್ಟ್ ಸಿನಿಮಾಕ್ಕೆ ಬಂದಾಗ ಒಬ್ಬನು ಕುಂತಿದ್ದ, ಅವನು ಯಾರೋ, ಅವನು ಲಂಕೇಶ ಏನಾ ಅಂತಂದು ಹೇಳೋನು. ಅವನು ಏಕೋಚಿಂದ ಹೇಳ್ತಾನಲ್ಲಪ್ಪ ಇವನು ಯಾವನು ಅಂತಂದು. ಅವನು ತಮಿಳ್ನನು, ಸುಂದರ್ ಅಂತಂದು ಅವನು ಅಸ್ಟೆಂಟಾಗಿ ಲಂಕೇಶ್ರ ಹತ್ರ ನಾ ಮಾತಾಡಿದ್ದ. ಅವನು ಯಾರು ಸರ್ ಹಿಂಗಂತಾನೆ, ಇವನೇ ಕಣಯ್ಯ ಶನಿ ಪರಮಾತ್ಮ ಅಂತದ್ದು. ಅವನು ಅದೇ ಥರ ಇದ್ದ. ಅವನು ಶನಿ ಪರಮಾತ್ಮ ಫೋಟೋ ನೋಡ್ಕೊಂತ ಬೆಳ್ಕೊಂತ ಬಂದಿದ್ದಲ್ಲ ಅದೇ ಥರ ಇದ್ದ. ಅವನು ಹೊರಗಡೆ ಬಂದು ನೋಡ್ತಾನೆ, ಹಂಗೇನೆ ಇದೆ ಅವನು ಸ್ಕೂಟ್ರ್ ಅದಿತ್ತಲ್ಲ, ಹೊರಗೆ ಏನೇನೋ ಶಿಕ್ಷಣ ಇದ್ದಾನೆ, ಹಿಂಗೆ ಆ ಡ್ರೆಸ್ಸು ಹಂಗೆ ತಮಿಳ್ನಾಡು ಒಂಥರ ಹಾರ್ಡ್ ಕಲರ್ ಹಾಕಿದಿರ್ತಾರೆ ಅಡುಗೆ ಇದ್ದವನು. ಅವನು ಲಂಕೇಶ ನೀವು ಸಿನಿಮಾ ಮಾಡಿಬಿಡು ಪಂಡಿಟ್ರಿಗೆ ನಡಿ ಪೋರಂಗೆ ಅಂತ ಎಲ್ಲ ಮಾಡೋಣ ಸುಮ್ಮನಿರಲೇ ಅಂತಂದು ಹೇಳು. ಎರಡನೇ ಸಿನಿಮಾ ಮಾಡಿದ್ವಲ್ಲ, ರಫ್ ಕಟ್ಟಿಗೆ ಅವ್ನು ಸುಂದರ, ಅವ್ನಿಗೇನು ಗೊತ್ತೈತಿಲ್ಲ, ಅವ್ನು ಎಲ್ಲ ಅದನ್ನು ಅವ್ನು ಬಿಡೋ ಬೇಡ ಅಂತಂದು ಬಾಪಣ್ಣ ಅಂತಂದು ಯಾರೋ 3-4 ಜನ ರಫ್ ಕಟ್ ಮಾಡ್ಕೊಂಡು ಹೋಗಿದ್ವಿ. ಒಂದು 18,000 ಅಡಿ ನಮಗೆ ಬೇಕಾಗಿದ್ದು 10,000-10,500 ಬೇಕಾಗಿತ್ತು. ಅವಾಗ ನಮಗೆ ಸಬ್ಸಿಡಿ ಇದಕ್ಕೆ 10,500 ಅಡಿ ಬೇಕಾಗಿತ್ತು ಮಿನಿಮಮ್. ಇಲ್ಲಿಂದ ಬಾಂಬೆಗೆ ಹೋದ್ವಿ. ಬಾಂಬೆಗೆ ನಾಗೇಶು, ನಾನು, ಲಂಕೇಶ್. ಅಲ್ಲಿ ಬಸವರಾಜ್ ಅರಸ್ ಇದ್ದರು. ಬಸವರಾಜ್ ಅರಸ್ ಬಾಂಬೆಯಲ್ಲಿ ಇದರಲ್ಲಿ ಮ್ಯಾನೇಜರ್ ಏನೋ ಆಗಿದ್ರು ಬ್ಯಾಂಕ್ನಲ್ಲಿ. ಆಮೇಲೆ ಇವ್ರ ಫ್ರೆಂಡ್ ಒಬ್ಬರು ಮಾತುಂಗದಲ್ಲಿ ಅವ್ರು ರಜಕ್ಕೆ ಹೋಗಿದ್ರು. 1-2 ತಿಂಗಳು ಇರೋಲ್ಲ, ನೀವು 1 ತಿಂಗಳು ಉಪಯೋಗಿಸಿಡ್ರಿ, ಮನೆಯೇ ಕೊಟ್ಟು ಹೋಗ್ಬಿಟ್ಟಿದ್ರು ನಮಗೆ. ಋಷಿಕೇಶ್ ಮುಖರ್ಜಿ ಫಸ್ಟು ನೋಡಿದ್ದು ನಾನು. ಋಷಿಕೇಶ್ ಮುಖರ್ಜಿ ನಾನು ಹುಡುಗ ಅಲ್ಲಿ ಹೋದರೆ ಒಂದು ದೊಡ್ಡ ಊರಿನ ಥರನೇ ಬಾಂಬೆ ಇತ್ತು, ಇನ್ನೊಂದು ಬಾಂಬೆ ಇತ್ತು ಒಳಗಡೆ. ನೋಡ್ತಾ ಫಾಸ್ಟ್ ನೋಡಿದ್ದು ನಾನು. ನೀನು 20-21 ವರ್ಷ 22 ವರ್ಷದ ನಾನು ನೋಡಿದ್ರು. ಇದೇನು ಹಿಂಗಿದೆ ಊರೊಳಗೆ ಬಂದ್ಬಿಟ್ಟಲ್ಲ ಮತ್ತೆ ಅಂತ. ಮುಖದ್ದರ್ಕ ಸಿಕಂದರ್ ಶೂಟಿಂಗ್ ಶರ್ಟ್ ಹಾಕಿದ್ರು ಅವರು. ಅಮಿತಾಬ್ ಬಚ್ಚನ್, ವಿನೋದ್ ಖನ್ನಾ, ರೇಖಾ ಅವ್ರದ್ದೆಲ್ಲ ಅಲ್ಲಿ ಎಡಿಟಿಂಗ್ ರೂಮ್ನಲ್ಲೇ ಇರ್ತಿದ್ದಿಲ್ಲ, ಹೆಚ್ಚಿಗೆ ಅಲ್ಲಿ ಶೂಟಿಂಗ್ ನೋಡೋಕೆ ಹೋಗ್ಬಿಡ್ತಿದ್ದು ಅವ್ರದ್ದು. ಅಲ್ಲಿ ಫಸ್ಟ್ ಋಷಿಕೇಶ್ ಮುಖರ್ಜಿ ನೋಡಿ ನಾನು ಬರ್ದೇನೆ ಹೇಳಿದ್ದೇನೆ, ಲಂಕೇಶ್ ಇದ್ದಾಗಲೂ ಹೇಳಿದ್ದೆ. ಅವರೆಲ್ಲ ಫಿಲ್ಮ್ ನೋಡಿದ್ರು. ಅಲ್ಲೇ ಫಸ್ಟ್ ಟೈಮ್ ಅದು ಮುಖನೂ ಕಾಣುತ್ತೆ, ಲಿಪ್ಸು ಕಾಣುತ್ತೆ. ಇಲ್ಲಿರೋ ಎಲ್ಲವೂ ಅನಂತನಾಗೆ ಕಾಣ್ತಿರಲಿಲ್ಲ, ಅವ್ನು ಲಿಪ್ಸಲ್ಲಿಂದ ಕಾಣ್ತೈತಿ. ಅದು ಜೋಡಿಸ್ಬೇಕು ಸೌಂಡ್ ಅದೆಲ್ಲ. ಈ ಥರದ್ದೊಂದು ಪ್ರಾಬ್ಲಮ್ ಇದ್ದು ಅವಾಗ ಅವರು ಎಲ್ಲ ನೋಡಿ ಋಷಿಕೇಶ್ ಮುಖರ್ಜಿ, ಲಂಕೇಶ್ ದಟ್ಸ್ ಆಲ್, ಸಿ ಸಮ್ ಬಾಕ್ಸ್ ಅಂತಂದು, ಸಮ್ ಬಾಕ್ಸ್ ಆರ್ ಮಿಸ್ಸಿಂಗ್ ಅಂತಂದು. ನಾಗೇಶ್ ನಾವು ಕೇಳಿ ಪಿಳಿ ಕಂಡ್ಬಿಟ್ಟು ಬಸ್ ಅಂತ ಹೊರಗೆ ಬಂದರು. ಲಂಕೇಶ್ ನಡಿರಲ್ಲೇ ಹೋಗೋದು ಬೇಡ, ಬಾಕ್ಸ್ ತಗೊಂಡು ಈ ಬದುಕಿನ ಜೊತೆಗೆ ಯಾವಾಗಲೂ ಇದು ಮಾಡ್ತಾನೆ, ಏನೋ ಹಿಂಗಂತಾನೆ ಅವಮಾನ ಮಾಡ್ತಾನೆ ನಮಗೆ ಅಂತಂದು. ಆಮೇಲೆ ಅವರು ಕೊನೆಯವರೆಗೂ ಹೇಳ್ತಾನೆ ಇದ್ದರು, ಲಂಕೇಶ್ ದಿಸ್ ಈಸ್ ನಾಟ್ ದ ಕೈಂಡ್ ಆಫ್ ಶಾರ್ಟ್ಸ್ ಮೇಕಿಂಗ್, ಫಿಲ್ಮ್ ಮೇಕಿಂಗ್. ಐ ಅಗ್ರಿ ಯುವರ್ ಆಂಗರ್ ಅಂತ ಎಲ್ಲ ಇದನ್ನು ಮಾಡಿ 8,000ಕ್ಕೆ ಅಡಿ ಮಾಡಿ ಕಟ್ ಮಾಡಿ ಕೊಟ್ಬಿಟ್ಟು ಊಟ ಮಾಡಿದ್ವಿ. ಲಂಗ ಹೊಲಿಯಕ್ರೆ ಇಷ್ಟೇ ಹೊಲ್ಕೊಟ್ರಿ, ಪ್ಯಾಂಟ್ ಹೊಲಿಯಕ್ರೆ ಇಷ್ಟು ಮಾಡಿಕೊಡ್ರಿ. ನಮಗೆ ಏನು ಮಾತಾಡೋಕ್ಕೆ ತಗೊಂಡ್ಬಂದ್ವಿ. ತಗೊಂಡು ಬಂದಮೇಲೆ ಏನು ಮಾಡೋದು, ಮತ್ತು ಶೂಟಿಂಗ್ ಎಲ್ಲಿಂದ ಮಾಡೋಕ್ಕಾಗುತ್ತೆ? ಶೂಟಿಂಗ್ ಅವ್ರ ಹತ್ರ ಇವ್ರ ಹತ್ರ ದುಡ್ಡು ಇಸ್ಕೊಂಡು ಏನೋ ಕಷ್ಟಪಟ್ಟು ಆ ಉಳಿದತ್ತೆಲ್ಲ ಮತ್ತೆ ಅವ್ನು ಯಾರೋ ಸುಂದರ್ ಪಿಂದರ್ ಅಂತ ಹಿಡಿಲಿಲ್ಲ, ಮತ್ತು ಪಾಪಣ್ಣ ಅಂತ ಇಲ್ಲಿ ಯಾರೋ ಹಿಡಿದು ಮತ್ತು ಸೇರಿಸಿ ಮಾಡಿದ್ದು. ಸಿನಿಮಾದ ಕಥೆಗಳು ಸಿಕ್ಕಾಬಟ್ಟೆ ಇದೆ. ಈಗ ಹೆಂಗೆ ನಿಮ್ಮ ಪತ್ರಿಕೆಗಳದ್ದು ಏನು ಹೇಳ್ತಿದ್ದೀರೋ ಅದು ಪತ್ರಿಕೆದ್ದು ನಮ್ಮದು ಹಾಗೆ ಇದೆ. ಪತ್ರಿಕೆ ಶುರುವಾಗಿದ್ದು 1.25 ವರ್ಷ ನಾವಿದ್ದವು. ನನ್ನ ಜೊತೆಗೆ ಜಾಣಿಗೆರೆ ಹಿಡಿದು ಬಂದಮೇಲೆ ನಾವಿದ್ದದ್ದು ಏನಾಗುತ್ತೆ ಅಂತಂದರೆ ಒಂದು ದುಃಖ ಆಗುತ್ತೆ. ಅಲ್ಲಿ ನಮ್ಮನ್ನು ಅಸ್ಪೃಶ್ಯರ ಥರ ನೋಡ್ತಿದ್ದಂಥವ್ರು ಅದ್ರಾಗಿದ್ದಂಥವ್ರು ಜನಗಳು ಲಂಕೇಶ್ ಯಾರು ಮಣೆ ಆಗ್ತಿದ್ರೋ ಈಗ ಅವ್ರು ಎಲ್ಲಿ ಬಿದ್ದಿದ್ದಾರೆ ಅನ್ನೋದೇನಾದ್ರು ನೋಡಿದರೆ ಭಯಂಕರ ದುಃಖ ಆಗುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳಲಿಲ್ಲ ಲಂಕೇಶ್ ಭಾಳ ಸರಿನಾ. ಅದು ಭಾರಿ ನನಗೆ ಬೇಜಾರಾಗ್ತೈತೆ. ಸುತ್ತ ಒಂದು ಗೋಡೆ ಕಟ್ಕೊಂಡ್ರು ಅಂತ ನನಗೆ ಈಗಲೂ ಇದೆ ಸಿಟ್ಟಿದೆ ಅವ್ರ ಮೇಲೆ. ನಾನು ಅವ್ರು ಇದ್ದಾಗಲೇ ನನ್ನ ಮೇಲೆ ಅವ್ರಿಗೆ ಭಾಳ ಸಿಟ್ಟಿತ್ತು ನನಗೆ. ಅವ್ರು ಇದ್ದಾಗಲೇ ನಾನು ಹೇಳಿದೆ, ಅಸದಿ ಥರ ಆಗ್ಬಿಟ್ರಿ ಸರ್ ನಾನು ಸಿನಿಮಾ ಪೇಪರ್ ಬಿಟ್ಟಾಗ. ಅಸದಿ ಥರ ನೀವು ಯಾರು ಆಗಲ್ಲ ಅಂದ ತಕ್ಷಣವೇ ಅವ್ರ ಪತ್ರಿಕೆಗೆ ಇದನ್ನು ಹಾಕ್ತೀರಾ, ಪೇಪರ್ ಹಾಕ್ತೀರಾ, ರಾಜ್ಕುಮಾರ್ ಬೈತೀರಿ ಈ ಕಡೆಯಿಂದ, ರಾಜ್ಕುಮಾರ್ ಸೇಲ್ ಆಗಲ್ಲ ಅಂದ್ರೆ ರಾಜ್ಕುಮಾರ್ ಫೋಟೋ ಹಾಕ್ತೀರಾ ಅಂತ ಇಂಥವೆಲ್ಲ ಕೇಳಿದ್ರಿಂದ ನನಗೂ ಅವ್ರಿಗೂ ಸ್ವಲ್ಪ ಇದಾಯಿತು. ಕೊನೆಗೆ ಎಂದೂ ಇದಾಗ್ದಂಗೆ ಆದ್ರೂ ಲಂಕೇಶ್ರ ಕಡೆಯಿಂದ ನಾನು ಬಂದಿರೋದು. ತುಂಬ ಥ್ಯಾಂಕ್ಸ್ ಮುಕುಂದರಾಜು ಮತ್ತು
ಆಶಾದೇವಿ ಸುಜಾತ ಅವರಿಗೆಲ್ಲ ಇದು ಮಾಡಿದ್ವಿ, ಕರೆಸಿದ್ವಿ. ಥ್ಯಾಂಕ್ ಯು.